ಸ್ವಾಗತಿಸ್ತಾ ಇದ್ದೀನಿ. ಇವತ್ತಿನ ಈ ಶಾರ್ಟ್ ಸ್ಟೋರಿ ಕಾಂಪಿಟೇಷನ್ಗೆ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಎಸ್ ದಿವಾಕರ್ ಅವರು ದಯಮಾಡಿ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊತೀನಿ. ತಮ್ಮ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ. ಹಾಗೆಯೇ ಅವರೊಟ್ಟಿಗೆ ಸಾಥ್ ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಶ್ರೀಯುತ ಟಿ ಪತಂಜಲಿ ಶಾಸ್ತ್ರಿ ಅವರನ್ನು ಕೂಡ. ಅವರೊಟ್ಟಿಗೆ PK ಮುರುಗನ್ ಅವರು ಕೂಡ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಪ್ರಶಾಂತ್ PKM ಮತ್ತೆ ಅವರೊಟ್ಟಿಗೆ ಮತ್ತೋರ್ವ ಅತಿಥಿಗಳಾಗಿ ಅಮರೇಶ್ ನುಗಡೋಣಿ ಅವರು ಮತ್ತು ಕೊನೆಯದಾಗಿ ಸುಮಂಗಳ ಅವರು. ಸೊ ದಯಮಾಡಿ ಆ ಎಲ್ಲ ಅತಿಥಿಗಳು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ದ ಗೆಸ್ಟ್ಸ್ ಆಫ್ ದ ಶಾರ್ಟ್ ಸ್ಟೋರಿ ಕಾಂಪಿಟೇಷನ್ ಅವಾರ್ಡ್ ಸೆರೆಮನಿ, ಮಿಸ್ಟರ್ ಎಸ್ ದಿವಾಕರ್, ಟಿ ಪತಂಜಲಿ ಶಾಸ್ತ್ರಿ, PK ಮುರುಗನ್, ಪ್ರಶಾಂತ್ PKM, ಅಮರೇಶ್ ನುಗಡೋಣಿ ಆ್ಯಂಡ್ ಸುಮಂಗಳ. ಬುಕ್ ಬ್ರಹ್ಮ ಲಿಟ್ರೇಚರ್ ಫೆಸ್ಟಿವಲ್ 2025 ಅಂಗವಾಗಿ ಶಾರ್ಟ್ ಸ್ಟೋರಿ ಕಾಂಪಿಟೇಷನ್ ಅನ್ನುವಂಥದ್ದು ಅದು ಕೂಡ ಭಾಗವಾಗಿತ್ತು. ಇವತ್ತಿನ ದಿನ ಆ ಒಂದು ಅವಾರ್ಡ್ ಸೆರೆಮನಿ ನಡೀತಾ ಇದೆ. ಒಟ್ಟು ಕತೆಗಳು ಸ್ವೀಕರಿಸಿದ್ದು 468 ಕತೆಗಳು. ಅದರಲ್ಲಿ ಅಂತಿಮ ಸುತ್ತಾಗಿ ಆಯ್ಕೆ ಮಾಡಿದಂಥ ಕತೆಗಳು 60. ಇನ್ನು ಕೊನೆಯದಾಗಿ 25 ಕತೆಗಳನ್ನು ನಾವು ಆಯ್ಕೆ ಮಾಡಿ ಮತ್ತು ಆ ಒಟ್ಟು 25 ಕತೆಗಳು ಸೇರಿ ಒಂದು ಪುಸ್ತಕ ಆಗುವಂಥದ್ದು ಯೋಜನೆಯಲ್ಲಿದೆ. ಈಗ ಆ 25 ಕತೆಗಳಲ್ಲಿ 17 ಕತೆಗಳು ಮೆಚ್ಚುಗೆ ಪಡೆದ ಕತೆಗಳಾಗಿವೆ. 25ರಲ್ಲಿ 17 ಕತೆಗಳು ಮೆಚ್ಚುಗೆ ಪಡೆದ ಕತೆಗಳಾಗಿವೆ. ನಂತರ ಎರಡನೇ ಹಂತದಲ್ಲಿ ಸಮಾಧಾನಕರ ಬಹುಮಾನ ಪಡೆದಂಥ ಕತೆಗಳಾಗಿವೆ. ಬಹುಮಾನಿತ ಕತೆಗಳ ವಿಭಾಗದಲ್ಲಿ 3ನೇ ಬಹುಮಾನದ ಕತೆ, 2ನೇ ಬಹುಮಾನದ ಕತೆ ಮತ್ತು ಅಂತಿಮವಾಗಿ ವಿಜೇತ ಕತೆ. ಸೊ ಈ ವಿಭಾಗಗಳಲ್ಲಿ ಪುರಸ್ಕಾರವನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸುವಂಥ ಇದು ಕ್ರಮ. ಸೊ ಹಾಗಾಗಿ ಮೊದಲನೇದಾಗಿ ನಾನು ಮೆಚ್ಚುಗೆ ಪಡೆದಂಥ ಕತೆಗಳ ಪಟ್ಟಿಯನ್ನು ಸಿಂಚನ ಓದ್ತಾರೆ. ದಯಮಾಡಿ ಗೆದ್ದಿರುವಂಥ ಕತೆ ಮತ್ತು ಬರಹಗಾರರು ಕೂಡ ವೇದಿಕೆಗೆ ಆಗಮಿಸಿ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಬುಕ್ ಬ್ರಹ್ಮ ಆನ್ಯುವಲ್ ಸ್ಟೋರಿ ಕಾಂಪಿಟೇಷನ್, ಇದರಲ್ಲಿ ಮೆಚ್ಚುಗೆ ಪಡೆದ ಕತೆಗಳ ಪಟ್ಟಿಯನ್ನು ಇದೀಗ ನಾನು ವಾಚಿಸಲಿದ್ದೇನೆ. ಮೆಚ್ಚುಗೆ ಪಡೆದ ಕಥೆಗಳ ಬರಹಗಾರರು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬರಹಗಾರರಿಗೆ ಪ್ರಶಸ್ತಿಯನ್ನು ನೀಡಬೇಕಾಗಿ ಎಸ್ ದಿವಾಕರ್ ಇವರಲ್ಲಿ ವಿನಂತಿ. ಮೆಚ್ಚುಗೆ ಪಡೆದ ಮೊದಲನೆಯ ಕತೆ ಲೆವೆಲ್ ಕ್ರಾಸಿಂಗ್, ಬರಹಗಾರರು ಕೆ ಕರಿಸ್ವಾಮಿ. ಮೆಚ್ಚುಗೆ ಪಡೆದ ಎರಡನೆಯ ಕತೆ ಶಬ್ದ, ಬರಹಗಾರರು ರವಿ ಶಿವರಾಯಗೋಳ. ಮೆಚ್ಚುಗೆ ಪಡೆದ ಮೂರನೆಯ ಕತೆ ದವನ, ಬರಹಗಾರರು ಮೋದೂರು ತೇಜ. ಮೆಚ್ಚುಗೆ ಪಡೆದ ನಾಲ್ಕನೆಯ ಕತೆ ಅಂಗ ಅನಂಗವೆಂಬೆರಡು, ಬರಹಗಾರರು ಸಂತೆಬೆನ್ನೂರು ಫೈಜ್ ನಟರಾಜ್. ಇವರಿಗೆ ಎಸ್ ದಿವಾಕರ್ ಇವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೆಚ್ಚುಗೆ ಪಡೆದ ಮೂರನೆಯ ಕತೆ ದವನ, ಬರಹಗಾರರು ಮೋದೂರು ತೇಜ. ಮೆಚ್ಚುಗೆ ಪಡೆದ ನಾಲ್ಕನೆಯ ಕತೆ ಅಂಗ ಅನಂಗವೆಂಬೆರಡು, ಬರಹಗಾರರು ಸಂತೆಬೆನ್ನೂರು ಫೈಜ್ ನಟರಾಜ್. ಮೆಚ್ಚುಗೆ ಪಡೆದ ಐದನೆಯ ಕತೆ ನೆರಳು, ಬರಹಗಾರರು ಮಲ್ಲಮ್ಮ ಜುಂಡಿ. ಹಾಗೆಯೇ ತಯಾರಿರೋದಕ್ಕೆ ವಿನಂತಿಸ್ಕೊಳ್ತಾ ಇದ್ದೀವಿ. ಮೆಚ್ಚುಗೆ ಪಡೆದ ಆರನೆಯ ಕತೆ ಯೋಜನಗಂಧಿ, ಬರಹಗಾರರು ಸುಧಾ ಆಡುಕಳ. ಯೋಜನಗಂಧಿ ಬರಹಗಾರರು ಸುಧಾ ಆಡುಕಳ ಇವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಟಿ ಪತಂಜಲಿ ಶಾಸ್ತ್ರಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. Thank you, Divakar sir. Now I'm requesting to give away the next award by T. Patanjali Shastri. I'm requesting T. Patanjali Shastri sir to give away the next award to the writer Sudha, story Yojana Gandhi. ಮೆಚ್ಚುಗೆ ಪಡೆದ ಏಳನೆಯ ಕತೆ ಬೆಲ್ಲಾ ರೂಟ್ಸ್, ಬರೆದವರು ಶ್ರೀಧರ ಪತ್ತಾರ. ಮೆಚ್ಚುಗೆ ಪಡೆದ ಎಂಟನೆಯ ಕತೆ ಪರ್ಪಲ್ ಸಮಯ, ಬರಹಗಾರರು ಅನುಪಮಾ ಬೆಣಚಿನ ಮರಡಿ. ಮೆಚ್ಚುಗೆ ಪಡೆದ ಒಂಬತ್ತನೆಯ ಕತೆ ಲಕ್, ಬರಹಗಾರರು ಪ್ರವೀಣ್ ಕುಮಾರ್ ಜಿ.
ಮೆಚ್ಚುಗೆ ಪಡೆದ 10ನೆಯ ಕತೆ ಸೀತೆ ಮತ್ತೆ ಒಂಟಿಯಾದಳು, ಬರಹಗಾರರು ಪಾಪುಗುರು. ಮೆಚ್ಚುಗೆ ಪಡೆದ 11ನೆಯ ಕತೆ ಬೆಂಕಿಹುಳ, ಬರಹಗಾರರು ಯಶಸ್ ನಗರ. Thank you, sir. Thank you so much. And next, I'm requesting P.K. Murugan, sir, to give away the next list of awards. ಮೆಚ್ಚುಗೆ ಪಡೆದ 12ನೆಯ ಕತೆ ಬಸವ ನಿಲಯ, ಬರಹಗಾರರು ಅನಿಲ್ ಗುನ್ನಾಪುರ. ಮೆಚ್ಚುಗೆ ಪಡೆದ 12ನೆಯ ಕತೆ ಬಸವ ನಿಲಯ, ಬರಹಗಾರರು ಅನಿಲ್ ಗುನ್ನಾಪುರ. ಮೆಚ್ಚುಗೆ ಪಡೆದ 13ನೆಯ ಕತೆ ಕಸಿ, ಬರಹಗಾರರು ಟಿ.ಎಸ್. ಶ್ರವಣಕುಮಾರಿ. ಚಪ್ಪಾಳೆಗಳು ಒಬ್ಬೊಬ್ರು ಒಂದೊಂದು ಸಾರಿ ಹಾಕಿದ್ರೂ ಕೂಡ ಸ್ವಲ್ಪ ವಾಲ್ಯೂಮ್ ಜಾಸ್ತಿನೇ ಇರುತ್ತೆ ಅನ್ಸುತ್ತೆ. ದಯಮಾಡಿ ಹಾಗೆಯೇ ತಯಾರಿಯಲ್ಲಿರಬೇಕಾಗಿ ಮುಂದಿನ ಕಥೆ ಮತ್ತು ಬರಹಗಾರರ ಮಾಹಿತಿ ಈ ರೀತಿಯಾಗಿದೆ. ಮೆಚ್ಚುಗೆ ಪಡೆದ 14ನೆಯ ಕತೆ ಕಥೆ ಇಲ್ಲಿಂದಾಚೆ ಶುರು, ಬರಹಗಾರರು ಈಶ್ವರ ಎಂ. ಮೆಚ್ಚುಗೆ ಪಡೆದ 14ನೆಯ ಕಥೆ ಕಥೆ ಇಲ್ಲಿಂದಾಚೆ ಶುರು, ಬರೆದವರು ಈಶ್ವರ ಎಂ. ಮೆಚ್ಚುಗೆ ಪಡೆದ 15ನೆಯ ಕತೆ ರಾಮ್ ತೇರಿ ಗಂಗಾ ಮೈಲಿ, ಬರೆದವರು ಡಾಕ್ಟರ್ ಲಕ್ಷ್ಮಣ ವಿ.ಎ. ಮುಂದೆ ಪ್ರಶಸ್ತಿಯನ್ನು ನೀಡಬೇಕಾಗಿ ಪ್ರಶಾಂತ್ ಪಿ.ಕೆ.ಎಂ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮೆಚ್ಚುಗೆ ಪಡೆದ 15ನೆಯ ಕತೆ ರಾಮ್ ತೇರಿ ಗಂಗಾ ಮೈಲಿ, ಬರಹಗಾರರು ಡಾಕ್ಟರ್ ಲಕ್ಷ್ಮಣ್ ವಿ.ಎ. ಮೆಚ್ಚುಗೆ ಪಡೆದ 16ನೆಯ ಕತೆ ಇತಿವೃತ್ತ, ಬರಹಗಾರರು ಎಸ್ ನಾಗಶ್ರೀ ಅಜಯ್. ಮೆಚ್ಚುಗೆ ಪಡೆದ 17ನೆಯ ಕತೆ ದೇವರ ಹೂ, ಬರಹಗಾರರು ಚಿಕ್ಕೋಬನಹಳ್ಳಿ ಚಾಂದ್ ಬಾಷಾ. ಮೆಚ್ಚುಗೆ ಪಡೆದ 16ನೆಯ ಕತೆ ಇತಿವೃತ್ತ, ಬರಹಗಾರರು ಎಸ್ ನಾಗಶ್ರೀ ಅಜಯ್. ಮೆಚ್ಚುಗೆ ಪಡೆದ 17ನೆಯ ಕತೆ ದೇವರ ಹೂ, ಬರಹಗಾರರು ಚಿಕ್ಕೋಬನಹಳ್ಳಿ ಚಾಂದ್ ಬಾಷಾ. ಥ್ಯಾಂಕ್ ಯು ಸರ್. ಬಹುಶಃ ಕತೆಗಳನ್ನು ಬರೆಯುವಾಗ ಇರುವಂತಹ ಹುಮ್ಮಸ್ಸು ಪ್ರಶಸ್ತಿಗಳನ್ನು ಪಡೆಯುವಾಗಲೂ ಕೂಡ ಇರುತ್ತೆ ಅಲ್ವಾ? ಅದು ಮುಂದಿನ ಬರಹಕ್ಕೆ ಮತ್ತಷ್ಟು ಶಕ್ತಿಯನ್ನು ಕೊಡುತ್ತೆ ಅಲ್ವಾ? ಹೌದು ಅಂತ ಆದಮೇಲೆ ಒಂದು 5 ಸಾರಿನಾದರೂ ಚಪ್ಪಾಳೆ ಬರಬೇಕು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ಕೂತ್ಕೊಳ್ಳಿ. ಅಭಿನಂದನೆಗಳು. ಮೆಚ್ಚುಗೆ ಪಡೆದಂಥ ಕಥೆಗಳಿಗೆ ಪುರಸ್ಕಾರವನ್ನು ಪಡೆದಿದ್ದೀರಿ. ಅಭಿನಂದನೆಗಳು ತಮಗೂ. ಮುಂದಿನ ಹಂತಕ್ಕೆ ಬರೋದಾಯಿತು ಅಂತಂದರೆ ಸಮಾಧಾನಕರ ಬಹುಮಾನ ಪಡೆದಂಥ ಕಥೆಗಳನ್ನು. ಸೊ ಸಮಾಧಾನಕರ ಬಹುಮಾನ ಪಡೆದಂಥ ಕಥೆಗಳಿಗೆ ಪುರಸ್ಕಾರದೊಟ್ಟಿಗೆ ನಗದು ಬಹುಮಾನವಾಗಿ ತಲಾ 5,000 ರೂಪಾಯಿಗಳನ್ನು ನೀಡಲಾಗ್ತಾ ಇದೆ. ಇದನ್ನು ನೀಡಬೇಕಾಗಿ ನಾನು ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಶ್ರೀಯುತ ಅಮರೇಶ್ ನುಗಡೋಣಿಯವರನ್ನು ವಿನಂತಿಸ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಒಟ್ಟು 5 ಕಥೆಗಳು ಸಮಾಧಾನಕರ ಬಹುಮಾನ ಪಡೆದಂಥ ಕಥೆಗಳ ವಿಭಾಗದಲ್ಲಿ ಆಯ್ಕೆಯಾಗಿವೆ. ಕಥೆ ಬೆಟ್ಟದ ದಾರಿ, ಬರಹಗಾರರು ಅಕ್ಷತಾ ಕೃಷ್ಣಮೂರ್ತಿ, ಅವರು ಇಲ್ಲಿಲ್ಲ. ಮುಂದಿನ ಕಥೆ ಮಿಷನ್ ಪೀಕ್, ಬರಹಗಾರರು ಸಂಜೋತಾ ಪುರೋಹಿತ, ಅವರು ಇಲ್ಲಿಲ್ಲ, ಆದರೆ ಅದರ ನಂತರ ಅವರಿಗೆ ತಲುಪಿಸಲಾಗುತ್ತೆ. ಮುಂದಿನ ಕಥೆ ಮೈದಾನ, ಬರಹಗಾರರು ಲಿಂಗರಾಜ ಸೊಟ್ಟಪ್ಪನವರು. ದಯಮಾಡಿ ಸರ್ ವೇದಿಕೆಗೆ ಆಗಮಿಸಬೇಕಾಗಿ ಪುರಸ್ಕಾರದೊಟ್ಟಿಗೆ ನಗದು ಬಹುಮಾನವಾಗಿ 5,000 ರೂಪಾಯಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಮುಂದಿನ ಸಮಾಧಾನಕರ ಬಹುಮಾನ ಪಡೆದಂತ ಕಥೆ ದೇಸಮ್ಯಾಲ ಮಕ್ಕಳು. ದೇಸಮ್ಯಾಲ ಮಕ್ಕಳು, ಬರಹಗಾರರು ವಿನುತಾ ಕೆ.ಆರ್. ಶ್ರೀ.
ಸಮಾಧಾನಕರ ಬಹುಮಾನ ಪಡೆದಂತಹ 4ನೇ ಕಥೆಯಾಗಿದೆ. ದೇಸಮ್ಯಾಲ ಮಕ್ಕಳು. ಬರಹಗಾರರು ವಿನುತಾ KR ಶ್ರೀ. ಇನ್ನು ಈ ಪಟ್ಟಿಯಲ್ಲಿ ಕೊನೆಯ ಸಮಾಧಾನಕರ ಬಹುಮಾನ ಪಡೆದಂತಹ ಕಥೆಯಾಗಿದೆ ಉಗಢ ಉಗಢಿ. ಉಗಢ ಉಗಢಿ ಕತೆ. ಬರಹಗಾರರು ರೇಣುಕಾ ರಮಾನಂದ್ ಅವರು. ಸರ್ ಧನ್ಯವಾದಗಳು. ಅಮರೇಶ್ ನುಗಡೋಣಿ ಅವರು ಪುರಸ್ಕಾರವನ್ನ ಮಾಡಿದ್ದಾರೆ. ಸರ್ ಧನ್ಯವಾದಗಳು ತಮಗೆ. ಮುಂದಿನ ಪ್ರಶಸ್ತಿಯನ್ನ ಸುಮಂಗಳ ಮೇಡಮ್ ನೀಡಬೇಕಾಗಿ ಕೇಳ್ಕೊತೀನಿ ನಾನು. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನ ಸುಮಂಗಳ ಮೇಡಮ್ ನೀಡಬೇಕಾಗಿ ಕೇಳ್ಕೊತೀನಿ. ಮೆಚ್ಚುಗೆ ಪಡೆದಂತಹ ಕಥೆಗಳಲ್ಲಿ ಹೆಸರನ್ನ ಕರೆಯಲಾಗಿತ್ತು, ಆದರೆ ಬರಹಗಾರರಲ್ಲಿ ಇರಲಿಲ್ಲ, ಹಾಗಾಗಿ ಪುನಃ ಅವ್ರನ್ನ ಕರಿತಾ ಇದ್ದೀನಿ. ಕಥೆ ಲಕ್. ಬರಹಗಾರರು ಪ್ರವೀಣ್ ಕುಮಾರ್ ಜಿ. ಸೊ ದಯಮಾಡಿ ಆಗಮಿಸಿ ಪುರಸ್ಕಾರವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಮತ್ತೆ ಇದನ್ನ ಸುಮಂಗಳ ಮೇಡಮ್ ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಚಪ್ಪಾಳೆಯ ಸದ್ದು. ಮುಂದಿನ ಹಂತ ಬಹುಮಾನಿತ ಕಥೆಗಳ ವಿಭಾಗ. 3ನೆಯ ಬಹುಮಾನ. ಸೊ 3ನೆಯ ಬಹುಮಾನ ಪುರಸ್ಕಾರದೊಟ್ಟಿಗೆ ಒಳಗೊಂಡಿದೆ 15,000 ನಗದು. ಸೊ ಇದನ್ನ ನೀಡಬೇಕಾಗಿ ಸುಮಂಗಳ ಮೇಡಮ್ ಅನ್ನ ಕೇಳ್ಕೊತಾ ಇದ್ದೀನಿ ಪುನಃ. ಕಥೆ ದಿಗಿಲು. ಬರಹಗಾರರು ದಾದಾಪೀರ್ ಜೈಮನ್. ದಯಮಾಡಿ ಆಗಮಿಸಿ ಪುರಸ್ಕಾರದೊಟ್ಟಿಗೆ 15,000 ನಗದನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಅಭಿನಂದನೆಗಳು ಶ್ರೀಯುತ ದಾದಾಪೀರ್ ಜೈಮನ್ ಅವರಿಗೆ. ಕಥೆ ದಿಗಿಲು. ಧನ್ಯವಾದಗಳು ಮೇಡಮ್. ಹಾಗೆ 2ನೇ ಬಹುಮಾನವನ್ನ ನೀಡಬೇಕಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಶ್ರೀಯುತ ಟಿ ಪತಂಜಲಿ ಶಾಸ್ತ್ರಿ ಅವರನ್ನ. 2ನೇ ಬಹುಮಾನ ಪುರಸ್ಕಾರದೊಟ್ಟಿಗೆ ಒಳಗೊಂಡಿದೆ 25,000 ನಗದನ್ನ. ಗೆದ್ದಿರುವಂತಹ ಅಂದ್ರೆ 2ನೇ ಬಹುಮಾನ ಗೆದ್ದಿರುವಂತಹ ಕಥೆ ಬೆಳಕು ಕುಡಿದ ಸಂಜೆ. ಬೆಳಕು ಕುಡಿದ ಸಂಜೆ. ಬರಹಗಾರರಾಗಿದ್ದಾರೆ ಸದಾಶಿವ ಸೊರಟೂರು. ಸದಾಶಿವ ಸೊರಟೂರು. ಕಥೆ ಬೆಳಕು ಕುಡಿದ ಸಂಜೆ. ಇದನ್ನ ನೀಡಬೇಕಾಗಿ ಶ್ರೀಯುತ ಟಿ ಪತಂಜಲಿ ಶಾಸ್ತ್ರಿ ಅವರನ್ನ ವಿನಂತಿಸ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇನ್ನು ಅಲ್ಲಿಗೆ ಲೆಕ್ಕದಲ್ಲಿ ಒಂದು ಬಾಕಿ ಉಳಿತು. ಸ್ವೀಕರಿಸಿದಂತಹ 468 ಕಥೆಗಳಲ್ಲಿ 2ನೇ ಹಂತವಾಗಿ 60 ಕಥೆಗಳನ್ನ ಆಯ್ಕೆ ಮಾಡಲಾಗಿತ್ತು. ಅದರಲ್ಲಿ 25 ಆಯ್ಕೆ ಮಾಡಲಾಗಿತ್ತು. ಈಗ ಘೋಷಿಸಿದ್ದು 24 ಆಗಿದೆ. ಒಂದು ಬಾಕಿ ಉಳಿದಿದೆ, ಅದುವೇ ವಿಜೇತ ಕತೆ. ಸೊ ವಿಜೇತ ಕತೆ ಪುರಸ್ಕಾರ ಒಳಗೊಂಡಿದೆ ನಗದು 50,000 ರೂಪಾಯಿಗಳು. ಗೆದ್ದಿರುವಂತಹ ಕಥೆ ಪೆರೆಟ್ ಪೊಡಿಮೋನು. ಪೆರೆಟ್ ಪೊಡಿಮೋನು ಕತೆ ಗೆದ್ದಿರುವಂತಹ ಕತೆ. ಬರಹಗಾರರು ಸುಲ್ತಾನ್ ಮನ್ಸೂರ್ ಅವರು. ಅಭಿನಂದನೆಗಳು. ಮತ್ತು ಈ ಒಂದು ಪುರಸ್ಕಾರವನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಶ್ರೀಯುತ ಎಸ್ ದಿವಾಕರ್ ಅವರನ್ನ.
468 ಕಥೆಗಳಲ್ಲಿ ವಿಜೇತ ಕಥೆಯಾಗಿ ಆಯ್ಕೆಯಾಗಿದೆ ಪೆರೇಡ್ ಪೊಡಿಮೋನು. ಬರಹಗಾರರು ಸುಲ್ತಾನ್ ಮನ್ಸೂರ್ ಅವರು. ಪುರಸ್ಕಾರವನ್ನ ನೀಡ್ತಾ ಇದ್ದಾರೆ ಶ್ರೀಯುತ ಎಸ್ ದಿವಾಕರ್ ಅವರು. ದಯಮಾಡಿ ಎಲ್ಲ ಅತಿಥಿಗಳು ಕೂಡ ಅವರೊಟ್ಟಿಗೆ ಜಾಯ್ನ್ ಆಗಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್. ಮೇಡಮ್ ಪ್ಲೀಸ್ ಒಂದು ಫೋಟೋಗೆ ದಯಮಾಡಿ ವಿಜೇತ ಕಥೆಯೊಟ್ಟಿಗೆ ತಾವು ಕೂಡ ಇರಬೇಕಾಗಿ ನಮ್ಮ ವಿನಂತಿ. ಎಲ್ಲರೂ ಜೊತೆ ಕೊಡಬೇಕು ಸರ್ ದಯಮಾಡಿ. ಪತಂಜಲಿ ಸರ್ ಪ್ಲೀಸ್. ಬರ್ಲಿ ಒಂದು ಅಭಿನಂದನೆಯ ಚಪ್ಪಾಳೆ ವಿಜೇತ ಕಥೆ ಮತ್ತು ಬರಹಗಾರರಿಗೆ. ಧನ್ಯವಾದಗಳು ಸರ್. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಪುರಸ್ಕಾರವನ್ನ ಪಡೆದಂಥ ಮತ್ತು ಭಾಗವಹಿಸಿದಂಥ 468 ಕಥೆಗಳಿಗೂ ಬರಹಗಾರರಿಗೂ ನನ್ನ ಕಡೆಯಿಂದ ದೊಡ್ಡ ಚಪ್ಪಾಳೆ, ಅಭಿನಂದನೆಗಳು. ಪುರಸ್ಕಾರವನ್ನು ಪಡೆದಂಥವ್ರಿಗೂ ಕೂಡ. ನಗ್ತಾರೆ ಸರ್, ನಗ್ತಾರೆ ಖಂಡಿತವಾಗ್ಲು. ಮೆಚ್ಚುಗೆ ಪಡೆದಂಥ ಕಥೆಗಳಲ್ಲಿ ಪರ್ಪಲ್ ಸಮಯ ಕಥೆ ಈ ಪಟ್ಟಿಯಲ್ಲಿದೆ. ಆಗ್ಲೇ ನಾವು ಬರಹಗಾರನ ಕರೆದ್ವಿ, ಅವ್ರು ಇರಲಿಲ್ಲ, ಆದ್ರೆ ಈಗ ಅವರಿದ್ದಾರೆ. ದಯಮಾಡಿ ವಿನಂತಿಸ್ತಾ ಇದ್ದೀನಿ. ಪರ್ಪಲ್ ಸಮಯ ಕಥೆಯನ್ನ ಬರೆದಂಥವ್ರು ಅನುಪಮಾ ಬೆಣಚಿನ ಮರಡಿ. ದಯಮಾಡಿ ಮೇಡಮ್ ವೇದಿಕೆಗೆ ಆಗಮಿಸಿ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಅನುಪಮಾ ಬೆಣಚಿನ ಮರಡಿ ಈ ಒಂದು ಪುರಸ್ಕಾರವನ್ನ ನೀಡಬೇಕಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಶ್ರೀಯುತ ಟಿ ಪತಂಜಲಿ ಶಾಸ್ತ್ರಿ ಅವರನ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಒನ್ಸ್ ಅಗೇನ್ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಮುಂದಿನ ಹಂತದಲ್ಲಿ ಐ ಆಮ್ ರಿಕ್ವೆಸ್ಟಿಂಗ್ ದ ಗೆಸ್ಟ್ PK ಮುರುಗನ್ ಸರ್ ಟು ಅಡ್ರೆಸ್ ದ ಗ್ಯಾದರಿಂಗ್. ಪ್ಲೀಸ್ ಸರ್. ಎಲ್ಲರಿಗೂ ನಮಸ್ಕಾರ. Respected dignitaries on the dais, Shri Divakar ji, Patanjali Shastri ji, Amrish ji, Dr. Prashant, Sumangala ji, and the storytellers, authors, the literature enthusiasts, friends, ladies and gentlemen. Very good evening to all of you. It gives me immense pleasure to stand before you today on this illustrious gathering, where should I say that words are treasured, stories are celebrated, ideas are immortalized. We are here for the second edition of Book Brahma Literature Festival. And today when I was going through the theme, this year festival's theme, the soul of South, I was quite moved, and it so deeply actually captures the deep connection between the culture and the language. South India, as you know, that is a mosaic of cultures, traditions, language, Kannada, Tamil, Telugu, Malayalam, and more. And each one has its own rhythm, richness, and fragrance. If I take Kannada first, Kannada has given us a kind of a timeless works by Kuvempu, D.R. Bendre, blending the kind of the deep philosophy with the lyrical beauty. And when it comes to Tamil, one of the world's oldest living languages, it holds treasures like Tirukkural, Silappatikaram, or should I say the kind of the pearls of the wisdom still relevant in the modern day boardrooms and households alike. Comes to Telugu, often called as the Italian of the East, and it has got a history of epics, bhakti, poetry, and modern day storytelling that speaks to the heart. Coming to the Malayalam literature,
brings us the kind of the emotional realism and the depth by Vaikom Muhammad Basirji and M.T. Vasudevan Nair and many others. In a nutshell, I should say that these languages are not just the modes of communication. They are the guardians. They are the guardians of identity. They are the guardians of emotion. They are the guardians of imagination. That brings me to the power of the storytelling. We are all here to celebrate a very rare occasion, the Book Brahma Independence Day Short Story Competition 2025. In my opinion, this competition is a celebration of storytelling, and imagine that reflects the new voice of India. If I look at that, we know that storytelling has been an integral part of Indian culture for centuries. For epics, for our folklores, for traditions. All these are woven with the threads from the stories. Today, when we celebrate the short story competition, in my humble opinion, it reflects something profound. I should say that storytelling is not just an entertainment, it is an empowerment. Stories actually shape perception, open minds, and actually plant seeds for the social change. In New India, the literature or the storytelling has the power to bridge generation. I mean, should I say that connecting the wisdom of past to the aspiration of the future. And it has got the power to promote inclusivity. You can see that embracing the diverse voices and the experience. And it also strengthens the democracy by nurturing the free thought and the healthier debates. Should I say that imagination is the first step towards innovation, and short stories, storytelling, or literature are the foundation of the innovation. That's how I look at it. Coming to the significance of this particular festival, the South India Literature Festival, in my opinion, this particular festival serves as a vital platform, giving a unique opportunity for the readers, the writers, the publishers, fostering a kind of an interaction and celebrating the unique South Indian literature. This festival, in my humble opinion, is not just a literary gathering, it is a cultural mirror. It is a cultural mirror which reflects the values we cherish, the histories we preserve, and the futures we dream of. Ladies and gentlemen, in my humble opinion, when we celebrate this Soul of South, actually we are making a statement. We are rather making a big statement that the regional language and literature are not peripheral. They are central to India's cultural renaissance. That brings me, what is the way forward? I mean, should we not spread this festival across India? That's what the dream. Should I say that, yes, while we celebrate this festival in South Indian literature, our dream should be actually bigger. We should spread this festival across India, probably connecting Kannada with Bengali, and Tamil with Marathi, and Malayalam with Assamese, and Telugu with maybe Punjabis. I mean, if you do like that, we can create a national literature ecosystem. When we create the natural ecosystem, we give an opportunity for every reader in India to know the magic of each region's voice. In that case, literature becomes not just a celebration of words, it becomes the celebration of unity in diversity. Ladies and gentlemen, in my humble opinion, let us remember, storytelling or short stories live longer than the lifetimes. They cross the borders. They survive centuries. They inspire generations. As we step into the days ahead, in my humble opinion, may this festival remind us what binds us together, not just as South Indians, not just as readers, but it is the custodians of Indian soul. In this particular opera, having organized such a wonderful, incredible festival, and equally I am so proud to be a part of this storytelling competition where we have seen that the stories, whatever has been explained and shared here, will inspire many people to take their pens and start writing. My heartfelt congratulations to all the participants and the deserving winners in the storytelling. Keep reading, keep writing, keep dreaming, keep telling stories to the world, and the world is eagerly listening, and we are there to listen to your loving stories. Thank you very much. Jai Brahma, Jai Bharat, and Jai Karnataka.
Thank you. Thank you, sir. Thank you so much. And Book Brahma Literature Festival 2025, on the day of 2, this award ceremony is presenting by the session partner, LCA and LCITA. LCA, Electronic City Industries Association, and LCITA, Electronic City Industrial Township Authority. Now I'm requesting our one more guest, Prashant PKM, to address the gathering. Respected dignitaries on the dais, distinguished guests, the members of the literary fraternity, the participants, and dear friends. It is indeed a great honor for me to present here today at the Book Brahma Literary Festival 2025, an event that celebrates the timeless power of words, ideas, and the creativity. I am deeply grateful to the organizers for inviting me as the chief guest for this prestigious occasion. Book Brahma is known for its grand literary and cultural festival deeply rooted in South Indian literature. It carries a clear vision and a sincere commitment to uniting South India's rich literary tradition under one roof. I am proud that from its very first edition in 2025, the festival has brought together over 300 writers representing Kannada, Tamil, Telugu, and the English. I also understand that Book Brahma has featured more than 80 panel discussion across the multiple thematic tracks, fostering mutual literary interaction and an experience that in many ways resembles the cultural vibrancy of the ancient Greek theatre tradition. I am aware the Book Brahma is known for its unique features and the cultural integration and the linguistic unity. The festival is uniquely positioned as Mahasangam, the grand confluence of South Indian art, literature, and the language, something rarely seen in India's literary landscape. It brought together the authors, the publishers from multiple languages, and even facilitated academic engagement with global institutions like the University of Chicago. It is an occasion to remember ancient Tamil Sangam literature and the 12th century Vachana movement, Mane. I wonder to say that a Book Brahma's festivals, a discussion spanned diverse topics including literary translation, Dalit feminism, modern poetry, autobiographies, regional cinema, and more. These narratives enriched the cultural dimensions of the South India. I astonish and admire that a Book Brahma Literary Festival is not just a gathering, it's a movement like a Vachana movement, Mahamane. I am proud to acknowledge that Book Brahma celebrates the cultural richness, artistic diversity, and a linguistic depth of South India through the engaging panels, artistic performance, awards, and inclusive literary dialogue. By weaving together the literature, art, and the cultural exchange, it firmly established itself as a soul of steering platform of a regional heritage. And finally, I would like to admire the Book Brahma and all other audience for keeping the flame of the literature alive. May this festival continue to grow and inspire, reminding us that while industries like the Karnataka soaps and detergent preserve and promote our material heritage, it is writers, poets, and artists who nurture our spiritual and the cultural heritage. And finally, I thank you once again for this honor, and I wish the Book Brahma Literary Festival marvelous success in the coming years. Thank you. Jai Hind. ಥ್ಯಾಂಕ್ ಯು ಸರ್. ಮುಂದೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಎಸ್ ದಿವಾಕರ್ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು
ಬಹುಮಾನ ಪಡೆದ ಮೊದಲಿನಿಂದ ಹಿಡಿದು ಸಮಾಧಾನಕರ ಬಹುಮಾನಗಳು, ವಿಶೇಷ ಪುರಸ್ಕಾರಗಳು ಇವೆಲ್ಲವನ್ನು ಪಡೆದ ಎಲ್ಲರನ್ನೂ ಕೂಡ ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತಾ ಇದ್ದೀನಿ. ಈ ಸಮಾರಂಭದಲ್ಲಿ ತುಂಬ ಸಂತೋಷ ಆಗಿದೆ. ಅದೇ ಹೊತ್ತಿಗೆ ಈ ಕಾಲದ ಕಥೆಗಾರರು, ಇಷ್ಟು ದೊಡ್ಡ ಮಟ್ಟದ ಬಹುಮಾನವನ್ನು ಪಡೀತಾ ಇರೋ ಕಥೆಗಾರರು ಸ್ವಲ್ಪ ಮಟ್ಟಿಗೆ ಅದೃಷ್ಟವಂತರು ಕೂಡ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬಹಳ ಹಿಂದೆ, ಸುಮಾರು 50, 60, 70 ವರ್ಷಗಳ ಹಿಂದೆ ಈ ಥರದ ಬಹುಮಾನ ಕೊಡುವ ಒಂದು ಪದ್ಧತಿಯೇ ಕನ್ನಡದಲ್ಲಿ ಇರಲಿಲ್ಲ. ನನಗೆ ತಿಳಿದ ಮಟ್ಟಿಗೆ ದೇವರಾಜ್ ಬಹದ್ದೂರ್ ದತ್ತಿ ಪ್ರಶಸ್ತಿ ಅಂತ ಒಂದಿತ್ತು. ಅದರ ಮೊತ್ತ ನನಗೆ ತಿಳಿದ ಮಟ್ಟಿಗೆ 50 ರೂಪಾಯಿ. ಅದು ನೀವೆಲ್ಲ ಕೇಳಿರ್ಬೋದು, VC ಅಂತ. ಅವರಿಗೆ ಒಂದು ಸಲ ಅವರೊಂದು ಪುಸ್ತಕಕ್ಕೆ ಈ 50 ರೂಪಾಯಿ ಬಹುಮಾನ ಬಂತು. ಅವರ ಜೀವನದಲ್ಲಿ ಪಡೆದದ್ದ ಒಂದೇ ಬಹುಮಾನ ಅದು. ಇನ್ನೊಂದು ಬಹುಮಾನ ನಿಜಕ್ಕೂ ಶುರುವಾಗಿದ್ದು ಅಂತಂದರೆ 750 ರೂಪಾಯಿನಲ್ಲಿ ಪ್ರಜಾವಾಣಿಯ ಕಥಾಸ್ಪರ್ಧೆ. 1958ರಲ್ಲಿ ಮೊಟ್ಟ ಮೊದಲಿಗೆ ಪ್ರಜಾವಾಣಿ ಕಥಾಸ್ಪರ್ಧೆಯನ್ನು ಏರ್ಪಡಿಸಿತು. ಅದರ ಮೊದಲ ಬಹುಮಾನ ಪಡೆದವರು ಕನ್ನಡದ ಬಹುಮುಖ್ಯ ಕವಿಯಾದ ರಾಮಚಂದ್ರ ಶರ್ಮ ಅವರು. ಅವರಿಗೆ ಬಹುಮಾನ ಸಿಕ್ಕಿದ್ದು ಮೊತ್ತ 750 ರೂಪಾಯಿ. ಬಹುಶಃ ಯು ಆರ್ ಅನಂತಮೂರ್ತಿ ಮತ್ತು ಯಶವಂತ್ ಚಿತ್ತಾಲ್ ಇಬ್ಬರನ್ನ ಬಿಟ್ಟು ಇವತ್ತು ನಾವು ಎಷ್ಟೆಷ್ಟು ದೊಡ್ಡ ಲೇಖಕರು ಅಂತ ತಿಳ್ಕೊಂಡಿದ್ದೀರೋ ಅವರೆಲ್ಲರಲ್ಲೂ ಕೂಡ ಪ್ರಜಾವಾಣಿ ಸ್ಪರ್ಧೆಯಲ್ಲಿ ಒಂದಲ್ಲ ಒಂದು ಬಹುಮಾನಗಳನ್ನು ಪಡೆದವರು. ಅಂದರೆ ಈ ಕಥಾ ಸ್ಪರ್ಧೆಗಳಿಂದ ಕನ್ನಡ ಒಂದು ಕಥಾ ಲೋಕಕ್ಕೆ ಎಷ್ಟೆಲ್ಲ ಉಪಯೋಗ ಆಗಿದೆ, ಎಷ್ಟೆಲ್ಲ ಪ್ರೋತ್ಸಾಹ ಆಗಿದೆ, ಕಥೆಗಾರರಿಗೆ ಎಂಥ ಪ್ರೋತ್ಸಾಹ ಸಿಕ್ಕಿದೆ ಅಂತ ಅನ್ನೋದಕ್ಕೆ ಈ ಬಹುಮಾನಗಳು ಕೂಡ ಒಂದು ಕಾರಣ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹುಶಃ ಈಗ ಪಡೀತಾ ಇರೋರು 50,000, 60,000 ರೂಪಾಯಿ ಬಹುಮಾನ ಪಡೀತಾ ಇರೋರು ಇದ್ದಾರಲ್ಲ, ಅವರು ನಿಜವಾಗ್ಲೂ ಪುಣ್ಯವಂತರು ಕೂಡ. ಅದರ ಜೊತೆಗೆ ಪುಣ್ಯವಂತರು ಕೂಡ ಇದ್ದಾರೆ ಅಂತ. ಹಿಂದಿನ ಕಾಲದ ಕಥೆಗಾರರಿಗೆ ಇಂಥ ಪುಣ್ಯವಂತರ ಬಹುಮಾನ ಕೊಡುವಂಥ ಪುಣ್ಯವಂತರು ಇರಲಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಬುಗ್ಬ್ರಹ್ಮ, ಸತೀಶ್ ಚಪ್ಪರ್ಕೆ ಅಂತವರು ಧಾರಾಳವಾಗಿ 50,000, 60,000, ಬಹುಶಃ ಮುಂದಿನ ವರ್ಷ 1 ಲಕ್ಷವೇ ಆಗಬಹುದು ಬಹುಮಾನಕ್ಕೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆಗಲಿ, ಒಳ್ಳೆಯದು ಅಂತ ಕೂಡ. ಹೀಗೆ ಬಹುದೊಡ್ಡ ಪ್ರಮಾಣದಲ್ಲಿ ಮೊತ್ತ ಕೂಡ ಬಹುಮಾನವನ್ನು, ಬಹುಶಃ ಈ ಎಲ್ಲ ಬಹುಮಾನಗಳನ್ನು ಪಡೆಯುವ ಮೂಲಕ ಬಹುಶಃ ಕಥೆಗಾರರ ಜವಾಬ್ದಾರಿ ಕೂಡ ಹೆಚ್ಚುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಏಕೆಂದರೆ ಒಂದು ದೊಡ್ಡ ಬಹುಮಾನ ಬಹಳ ಕಡಿಮೆ ವಯಸ್ಸಿನಲ್ಲಿ ಬಂದಾಗ ಮುಂದಿನ ಹಾದಿ ಯಾವುದು, ಈ ಕಥಾ ಕ್ಷೇತ್ರದಲ್ಲೇ ನನ್ನ ಮುಂದಿನ ಹೆಜ್ಜೆ ಹೇಗಿಡಬೇಕು ಅನ್ನೋ ಬಗ್ಗೆ ಒಂದು ರೀತಿಯ ಆತ್ಮಾವಲೋಕನ ಮಾಡಿಕೊಳ್ಳೋದಕ್ಕೂ ಕೂಡ ಇದು ಒಂದು ಅವಕಾಶ ಸಿಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ಇವತ್ತಿನ ಎಲ್ಲ ಬಹುಮಾನಿತರನ್ನು ನಾನು ಅಭಿನಂದಿಸಿ, ನನಗಿರೋದು ಸ್ವಲ್ಪೇ ಸಮಯ ಆದ್ದರಿಂದ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಪ್ರಸಂಗ ನೆನಪಾಗುತ್ತೆ, ನೀವು ಕೇಳಿರ್ತೀರಿ. ಮ್ಯಾಕ್ಸಿಮ್ ಗಾರ್ಕಿ ಅವನು ತನ್ನ ಲೋವರ್ ಡೆಪ್ಸ್ ಅಂತ ಒಂದು ನಾಟಕ ಬರೆದ. ಆ ನಾಟಕವನ್ನು ಟಾಲ್ಸ್ಟಾಯ್ಗೆ ತೊಗೊಂಡೋಗಿ ತೋರಿಸಿದಂತೆ. ಟಾಲ್ಸ್ಟಾಯ್ ಅದನ್ನು ಓದಿ ಒಂದು ಮಾತು ಹೇಳ್ದ, ಈ ನಾಟಕದಲ್ಲಿ ಇರೋದೆಲ್ಲ ನಿನ್ನೊಳಗಿಂದಲೇ ಬಂದಿದ್ದು, ಇದರಲ್ಲಿ ಪಾತ್ರಗಳಿಲ್ಲ ಅಂತ. ಬಹುಶಃ ಇದು ಕಥೆಗಾರರಿಗೆ ಮತ್ತು ಕಾದಂಬರಿಕಾರರಿಗೆ ಅನ್ವಯಿಸುವಂಥ ಮಾತು ಕೂಡ. ನಾಟಕದಲ್ಲಿ ಪಾತ್ರ ಬರುತ್ತೆ, ಆದರೆ ಕಥನ ಸಾಹಿತ್ಯದಲ್ಲಿ ಮತ್ತು ಕಾದಂಬರಿಗಳಲ್ಲಿ ಬರೋ ಪಾತ್ರಗಳಿದೆಯಲ್ಲ, ಅವು ಎಲ್ಲೋ ಬದುಕಿನ ಒಂದು ತುಣುಕಾಗಿ ನಮಗೆ ಕಾಣುತ್ತೆ. ಆ ತುಣುಕನ್ನು ಹೇಳುವಂಥವರು ಬದುಕಿನ ಪಾತ್ರಗಳೇ ಆಗಿರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನೊಂದು ಮುಖ್ಯ ಅಂತಂದರೆ,
ಈ ಕಥೆಯ ಹುಟ್ಟು ಅದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ವಾಲ್ಟರ್ ಬೆಂಜಮಿನ್ ಒಂದು ಮಾತು ಹೇಳ್ತಾನೆ, ಎಷ್ಟೋ ದೂರ ಪ್ರಾಂತ್ಯದಿಂದ ಬಂದವನು ಅಲ್ಲಿನ ಅನುಭವವನ್ನು ಒಂದು ಕಥನವಾಗಿ ಹೇಳಿಕೊಟ್ಟಾಗ ಅದೇ ನಿಜವಾದ ಕಥೆಯಾಗತ್ತೆ ಅಂತ ಒಂದು ಮಾತಿದೆ. ಇವತ್ತಿಗೂ ಕೂಡ ಆಧುನಿಕ ಕಾಲದಲ್ಲಿ ನಮ್ಮ ಅನುಭವಕ್ಕೆ ನಾವು ನೋಡಿದ, ಕೇಳಿದ, ಓದಿದ, ಅನುಭವಿಸಿದ ಅನೇಕ ಪ್ರಸಂಗಗಳನ್ನು ನಾವು ಕಥೆಯ ರೀತಿಯಲ್ಲಿ ನಾವು ಹೇಳ್ತಾ ಇರ್ತೀವಿ. ಎರಡು ಉದಾಹರಣೆಗಳನ್ನು ನಾವು ತಗೋಬಹುದು ಅಂತ, ಒಬ್ಬ ಕವಿ ಮತ್ತು ಕಥೆಗಾರ ಅಂತ. ಕವಿ ಒಂದು ಕನ್ನಡಿ ಇದ್ದ ಹಾಗೆ ಅಂತ. ಕವಿ ಏನು ಮಾಡ್ತಾನೆ, ಕವಿ ಯಾವಾಗಲೂ ಕೂಡ ಸ್ವಾನುಭವವನ್ನು ಓದುಗನಿಗೆ ದಾಟಿಸಲಿಕ್ಕೆ ಒಂದು ಪ್ರತೀಕವನ್ನು ಅಥವಾ ರೂಪಕವನ್ನು ಬಳಸ್ಕೊತಾ ಇರ್ತಾನೆ. ಒಂದು ಇಡೀ ಅನುಭವವನ್ನು ಮೂರ್ತ ರೂಪಗೊಳಿಸ್ಕೊಂತ, ಅದನ್ನು ಘನೀಪಡಿಸ್ಕೊಂಡ ಒಂದು ಪ್ರತಿಮೆಯನ್ನು ಅವನು ಕವಿ ಸೃಷ್ಟಿಸ್ತಾನೆ. ಅದು ಒಂದು ಕನ್ನಡಿಲಿ ನೋಡ್ಕೊಳ್ಳೋದು ಅಂತ. ಆದರೆ ಕಥೆಗಾರ ಅಥವಾ ಕಾದಂಬರಿಕಾರ ಅವನಿಗೆ ಒಂದು ಕಿಟಕಿ ಇರುತ್ತೆ ಅಂತ. ಕನ್ನಡಿ ಮತ್ತು ಕಿಟಕಿ ಅಂತ. ಕಿಟಕಿ ಯಾವಾಗಲೂ ಕೂಡ ಹೊರ ಜಗತ್ತನ್ನು ನಮಗೆ ತೋರಿಸುತ್ತೆ. ಕಿಟಕಿ ಕನ್ನಡಿ ನಮ್ಮನ್ನು ನಾವು ನೋಡ್ಕೊಳ್ಳೋದಾದರೆ ಕಿಟಕಿ ಹೊರ ಜಗತ್ತನ್ನು ನಾವು ನೋಡೋಕ್ಕಾಗತ್ತೆ. ಕವಿಗೂ ಮತ್ತು ಕಥೆಗಾರನಿಗೂ ಇರೋ ವ್ಯತ್ಯಾಸ ಇದು ಅಂತ. ಕೆಲವು ಸಲ ಏನಾಗುತ್ತೆ ಅಂತಂತಂದರೆ, ಕೆಲವು ಕವಿಗಳಲ್ಲಿ ಕಥೆಗಾರರು ಇರ್ತಾರೆ, ಕೆಲವು ಕಥೆಗಾರರಲ್ಲಿ ಕವಿಗಳು ಇರ್ತಾರೆ ಅಂತ. ಬಹಳ ಅಪರೂಪವಾಗಿ ನಡೆಯುವಂತಹದ್ದು. ಅಂಥವರು ಬಹಳ ಶ್ರೇಷ್ಠ ಕಥೆಗಾರರು ಆಗಿದ್ದಾರೆ ಅಂತ ಉದಾಹರಣೆಗಳು ಜಗತ್ತಿನ ಸಾಹಿತ್ಯದಲ್ಲಿ ಬಹಳ ಇದೆ ಅಂತ. ಅಂದರೆ ಕವಿಯಲ್ಲಿ ಕನ್ನಡಿ ಇರೋ ಹಾಗೆ ಕಿಟಕಿನೂ ಇರೋಕ್ಕೆ ಸಾಧ್ಯ ಇದೆ, ಕಥೆಗಾರದಲ್ಲಿ ಕಿಟಕಿ ಇರೋ ಹಾಗೆ ಕನ್ನಡಿ ಇರೋಕ್ಕೆ ಸಾಧ್ಯತೆ ಇದೆ ಅಂತ. ಕನ್ನಡದಲ್ಲೇ ಕೆಲವು ಉದಾಹರಣೆಗಳನ್ನು ನಾವು ಹೆಸರು ಹೇಳೋದು ಈ ಕಾಲದಲ್ಲಿ ಹೆಸರುಗಳು ಹೇಳಿದರೆ ತುಂಬ ಅಪಾಯ. ಆದರೆ ಇಲ್ಲದೆ ಇರೋರ ಹೆಸರುಗಳನ್ನ ನಾವು ಹೇಳ್ಬೋದು. ಬದುಕಿಲ್ಲದೆ ಇರೋ ಹೆಸರುಗಳನ್ನ ನಾವು ಹೇಳಿದರೆ ಹೆಚ್ಚು ಅಪಾಯ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ಆನಂದಮೂರ್ತಿ ಅಂಥವರು, ಯಶವಂತ್ ಚಿತ್ತಾಲ್ ಅವರು, ಇಂಥ ಕಥೆಗಾರರನ್ನು ನೋಡಿದಾಗ ಅವರಲ್ಲಿ ಕಾವ್ಯಾಂಶದ ಜೊತೆಗೆ, ಕಥೆಯ ಅಂಶದ ಜೊತೆಗೆ ಕಾವ್ಯ ಕೂಡ ಒಂದು ರೀತಿಯಲ್ಲಿ ಹಾಸುಹೊಕ್ಕಾಗಿ ಬೆಳೆಕೊಳ್ತಾ ಇದೆ. ಇದನ್ನು ಭಾಳ ಮುಖ್ಯವಾಗಿ ಅಂದರೆ ಈ ಕನ್ನಡಿ ಮತ್ತು ಕಿಟಕಿ ಇದರ ವ್ಯತ್ಯಾಸವನ್ನು ನಾನು ಹೇಳೋದಕ್ಕೆ ಒಂದು ರೂಪಕವಾಗಿ ಆ ಎರಡನ್ನು ನಾನು ಬಳಸ್ಕೊಂಡೆ ಅಂತ ನಾನು ಹೇಳ್ತೀನಿ. ಈ ಕಥೆ ಇದೆಯಲ್ಲ, ಬಹುಶಃ ನಮ್ಮ ಇಡೀ ಸಾಹಿತ್ಯದಲ್ಲಿ ಅನೇಕ ಸಾಹಿತ್ಯ ಪ್ರಕಾರಗಳಿದೆಯಲ್ಲ, ಅವುಗಳೆಲ್ಲ ಕಂಪೇರ್ ಮಾಡಿದ್ರೆ ಕಥೆ ಇದೆಯಲ್ಲ, ಇದು ಯಾವಾಗಲೂ ಸಮಾಜದಲ್ಲಿ ತೀರಾ ಸಾಮಾನ್ಯ ಮನುಷ್ಯನ ಬಗ್ಗೆ ಇರುತ್ತೆ. ಸಣ್ಣ ಕಥೆ ಅಂತ ಯಶಸ್ವಿಯಾಗಿದ್ದ ಯಾವುದೇ ದೇಶದ ಯಾವುದೇ ಭಾಷೆಯ ಯಶಸ್ವಿಯಾದ ಕಥೆಗಳನ್ನ ಓದಿ, ಅದು ತೀರಾ ಸಾಮಾನ್ಯರಲ್ಲಿ ಸಾಮಾನ್ಯರು ಅಂತ ಏನು ಕರಿತೀರಿ, ಆ ಪ್ರಕಾರವೇ, ಸಣ್ಣ ಕಥೆಯ ಪ್ರಕಾರವೇ ಇದೆಯಲ್ಲ, ಅದು ಸಾಮಾನ್ಯರಿಗೆ ಮಾತ್ರ ಹೊಂದುವಂಥ, ಅವರನ್ನು ಮಾತ್ರ ಪ್ರತಿಫಲಿಸುವಂಥ ಒಂದು ಪ್ರಕಾರ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಮಾತನ್ನು ಫ್ರಾಂಕ್ ಓಕೊನರ್ ಅಂತ ಒಬ್ಬ ಬಹಳ ದೊಡ್ಡ ಐರಿಷ್ ಲೇಖಕ ಇದ್ದ, ಅವನು ತನ್ನ ಒಂದು ಪುಸ್ತಕದಲ್ಲಿ ಈ ಮಾತನ್ನು ಹೇಳ್ತಾನೆ. ಶಾರ್ಟ್ ಸ್ಟೋರಿ ಈಸ್ ಆಲ್ವೇಸ್ ಅಬೌಟ್ ದ ಸಬ್ಮರ್ಜ್ಡ್ ಪೀಪಲ್ ಇನ್ ದ ಸೊಸೈಟಿ ಅಂತ. ಸಮಾಜದಲ್ಲಿ ಇದ್ದಾರೆ, ಅವರು ಎದ್ದು ಕಾಣೋದಿಲ್ಲ, ಮುಳುಗೋಗಿದ್ದಾರೆ ಸಮಾಜದಲ್ಲಿ. ಮುಳುಗೋಗಿದ್ದಾರಲ್ಲ, ಅವರ ಬಗ್ಗೆ ಯಾವಾಗಲೂ ಕೂಡ ಸಣ್ಣ ಕಥೆ ಇರುತ್ತೆ ಅಂತ. ಬಹಳ ನಿಜವಾದ ಮಾತು ಅಂತ ಅನ್ನುತ್ತೆ. ಅಂದರೆ ಈ ಪ್ರಕಾರವೇ ಸಾಮಾನ್ಯವರನ್ನು ಒಳಗೊಂಡಿರುತ್ತೆ ಅಂತ. ಅಂದರೆ ನಮ್ಮಲ್ಲಿ ಮಹಾರಾಜರ ಬಗ್ಗೆ ಅಥವಾ ಪ್ರಧಾನಮಂತ್ರಿಯವರ ಬಗ್ಗೆ ಇವ್ರನ್ನ ಹಿಂದಿಗಿಟ್ಟು ಕತೆ ಬರೆದ್ರೂ ಕೂಡ ಅದು ಕೊನೆಗೊಳ್ಯೋದು ಆ ಕಥೆಯಲ್ಲಿ ಮುಖ್ಯವಾಗೋದು ಯಾರೊಬ್ಬ ಸಾಮಾನ್ಯ ಮನುಷ್ಯ ಆಗಿರ್ತಾನೆ. ನೀವು ಯಾವುದೇ ಕತೆ ತಗೊಳ್ಳಿ ಹಾಗೆ ಅಂತ. ಇಷ್ಟು ಸಾಮಾನ್ಯರನ್ನು ಒಳಗೊಳ್ಳುವಂಥ ಕೊನೆ ಪಕ್ಷ ಇಡೀ ಸಾಹಿತ್ಯ ಇರೋದು ಸಮಾಜದ ಸಾಮಾನ್ಯರ ಬಗ್ಗೆನೇ. ಅದರಲ್ಲೂ ಸಣ್ಣ ಕತೆ ಸಾಮಾನ್ಯರಲ್ಲಿ ಸಾಮಾನ್ಯರ ಬಗ್ಗೆ ಇರುತ್ತೆ ಸಣ್ಣ ಕತೆ. ಇದು ಬಹಳ ಮುಖ್ಯವಾದ್ದು ಅಂತ. ಕಳೆದ 60-70 ವರ್ಷಗಳಿಗಿಂತ ಇನ್ನೂ ಹೊಂದು ಹೋದರೆ 100, 110, 120 ವರ್ಷಗಳಲ್ಲಿ ಕನ್ನಡ ಸಣ್ಣ ಕತೆ ಬೆಳೆದು ಬಂತಲ್ಲ, ಇದನ್ನು ನಾವು ಗಮನಿಸಿದರೆ ಕೆಲವು ಚಳವಳಿಗಳು ಹುಟ್ಟಿದ್ದು, ಆಯಾ ಚಳವಳಿಗೆ ಆಯಾ ಆಶಯಗಳು ಇದ್ದಿತ್ತು. ಆಯಾ ಆಶಯಗಳಿಗೆ ತಕ್ಕಂತೆ ಅವರು ಬರೆದ ಕಥೆಗಳಿಗೆ ಅವರದೇ ಆದ ಆಕೃತಿಗಳು ಕೂಡ ಇತ್ತು. ಆ ಆಕೃತಿಗಳು ಸರಿಯಾಗಿತ್ತು. ಒಂದರಲ್ಲಿ ನವೋದಯ ಕಾಲ ಅಂತ ನಾವೇನು ಕರಿತೀವಿ, ಅಲ್ಲಿ ಎಲ್ಲೋ ಒಂದು ಕಡೆ ಒಬ್ಬ ಸರ್ವಸಾಕ್ಷಿ ಪ್ರಜ್ಞೆಯಿಂದ ನನಗೆಲ್ಲ ಈ ಜಗತ್ತು ಗೊತ್ತು, ನಾನು ಅಲ್ಲಿ ಹೋಗಿದ್ದೆ, ಅಂಥ
ಕ್ಯಾರೆಕ್ಟರ್ ನೋಡಿದೆ, ಅಲ್ಲಿ ಇಂಥ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದ ಅಥವಾ ಇಂಥ ಸುಖವಾಗಿ ಅವನು ಇದ್ದ ಅಂತನ್ನೋದನ್ನು ಒಬ್ಬ ನಿರೂಪಕನಾಗಿ ಅವನು ಹೇಳ್ತಾ ಇದ್ದ ಅಂತ. ಆದರೆ ಇವರಿಗೆ ಬಂದಾಗ, ಪ್ರಗತಿಶೀಲರು ಬಂದಾಗ, ಒಂದು ಉಳ್ಳವರು ಇಲ್ಲದೇ ಇರೋರು ಇವರ ಮಧ್ಯೆ ನಡೆಯುವಂಥ ಒಂದು ಸಂಘರ್ಷ ಇದು ಬಹಳ ಮುಖ್ಯ ಆಯಿತು ಅಂತ. ನವೀರ ಕಾಲ ಬಂದಾಗ ಅವರು ಕನ್ನಡಿನ ಹೆಚ್ಚು ನೋಡ್ಕೊಳ್ಳೋರು, ತಾವು ಅನುಭವಿಸಿದ್ದನ್ನು ತಾವದೇ ಇನ್ನೊಂದು ಪಾತ್ರವನ್ನು ಸೃಷ್ಟಿಸಿ ತಮ್ಮದೇ ಪಡಿಯಚ್ಚಿನ ಜೊತೆ ಒಂದು ಮುಖಾಮುಖಿ ನಡೆಸಿದವರು ನವೀರು. ಹಾಗೆ ನೋಡಿದರೆ ಆಮೇಲೆ ನಿಮಗೆಲ್ಲ ಗೊತ್ತಿದೆ, ಮುಸ್ಲಿಂ ಸಂವೇದನೆ ಬಂತು, ದಲಿತ ಸಂವೇದನೆ ಬಂತು, ಮಹಿಳಾ ಸಂವೇದನೆ ಬಂತು. ಹೀಗೆ ಕನ್ನಡ ಕಥಾಲೋಕ ಬಹಳ ಸಮೃದ್ಧವಾಗಿದೆ, ಅದರಲ್ಲಿ ಸಂಶಯವೇ ಇಲ್ಲ. ಈಗ ನಾವು ಎಂಥ ಹಂತದಲ್ಲಿದ್ದೀವಿ ಅಂತಂದರೆ ನಮಗೆ ಯಾವ ಚಳವಳಿಗಳ ಗೊಡವೆಯೂ ಬೇಡ ಅಂತ. ಇವತ್ತು ನಾವು ಹೇಗಿದ್ದೀವಿ ಅಂತಂದರೆ, ಒಂದು ಕಾಲದಲ್ಲಿ ನಾವು ನವ್ಯರ ಕಥೆಗಳು ಓದ್ತಾ ಇದ್ದಾಗ ಅದು ಹೇಗೆ ಸಂಪೂರ್ಣವಾಗಿ ನವೋದಯದಿಂದ ಭಿನ್ನವಾಗಿದೆ ಅಂತ ಅನ್ನೋದನ್ನು ತಿಳಿದು ನಾವು ಓದ್ತಾ ಇದ್ವಿ. ಬಹುಶಃ ಇವತ್ತು ಓದೋರು ಯಾವುದೇ ಕಥೆಯನ್ನು ಓದ್ತಾ ಇದ್ದಾಗ ಅವರಿಗೆ ಈ ಚಳವಳಿಗಳ ಪಿಜನ್ ಹೋಲ್ ಅಂತ ಇಂಗ್ಲೀಷಲ್ಲಿ ಏನು ಕರೀತಾರೆ, ಇವುಗಳ ಹಂಗೆ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಇವತ್ತು ಕಥೆ ಬರೆಯೋರಿಗೆ ಏನಿದೆ, ಏನು ಉದ್ದೇಶಗಳಿದೆ, ಅವರ ಹಿನ್ನೆಲೆ ಏನು, ಅವರ ಆಶೆಗಳೇನು ಅಂತ ಯೋಚನೆ ಮಾಡಿದಾಗ ಇವತ್ತು ಸಣ್ಣ ಕತೆ ಭಾಳ ಸಮೃದ್ಧವಾಗಿ ಬೆಳೀತಾ ಇರೋ ಕನ್ನಡ ಇದು ಕಥಾ ಪ್ರಕಾರ ಸಮೃದ್ಧವಾಗಿ ನಡೀತಾ ಇರೋ ಪ್ರಕಾರ. ಬಟ್ ಈ ಪ್ರಕಾರದಲ್ಲಿ ಏನಾಗಿದೆ ಅಂತಂದರೆ, ಒಂದು ಕಾಲದಿದ್ದಂಥ ಒಂದು ವಿಮರ್ಶೆ ಇದೆಯಲ್ಲ ಇವತ್ತು ಇಲ್ಲವಾಗಿದೆ. ಸಣ್ಣ ಕಥೆಗೆ ಅಷ್ಟೇ ಇಲ್ಲ, ಕಾವ್ಯಕ್ಕೂ ಇಲ್ಲ, ಕಾದಂಬರಿಗೂ ಇಲ್ಲ, ಎಲ್ಲೂ ಇಲ್ಲ. ಇವತ್ತು ನಿಜವಾದ ವಿಮರ್ಶೆ ಕಡಿಮೆ ಆಗಿದೆ. ಒಂದು ಹಂತದಲ್ಲಿ ಒಂದು ವಿಮರ್ಶೆ ಪರಂಪರೆ ಹೆಂಗೆ ಬೆಳೀತೋ ಅದು ನಿಂತೋಗಿದೆ ಇವತ್ತು. ಈ ಉಳಿದ ಸೃಜನಶೀಲ ಸಾಹಿತ್ಯ ಬೆಳೆಯುತ್ತಿರುವ ಒಂದು ವೇಗಕ್ಕೆ ತಕ್ಕ ಹಾಗೆ ವಿಮರ್ಶಕರು ಹುಟ್ಕೋತಾ ಇಲ್ಲ. ಇದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಏನಾಗಿದೆ ಅಂತಂದರೆ, ಕಳೆದ 30-40 ವರ್ಷಗಳ ಒಂದು ವಿಮರ್ಶೆಯನ್ನು ನಾವು ನೋಡಿದಾಗ ನಮಗೆ ಮುಖ್ಯವಾಗಿ ಕಾಣೋದು ಏನು ಅಂತಂದರೆ, ವಸ್ತುವಿನ ಮೇಲೆ ಗಮನ ಕೇಂದ್ರೀಕರಿಸಿದಂಥ ವಿಮರ್ಶೆ ನಮಗೆ ಕಾಣುತ್ತೆ ಇದೆ. ಆದರೆ ಸಣ್ಣ ಕಥೆಯ ಒಂದು ಕ್ರಾಫ್ಟ್ ಇದೆಯಲ್ಲ, ಆ ಕ್ರಾಫ್ಟ್ ಏನು ಅನ್ನೋದ್ರ ಬಗ್ಗೆ ವಿಮರ್ಶೆ ಇಲ್ಲವೇ ಇಲ್ಲ ಅಂತ. ಇಲ್ಲದೇ ಇರೋದ್ರಿಂದಲೇ ಬಹುಶಃ ಹೊಸ ಕಥೆಗಾರರಿಗೆ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ, ಕೊನೆಯೂ ಕೂಡ ಒಂದು ಸಾಹಿತ್ಯ ಬೆಳೆಯಿತು, ಒಂದು ಮುಂದುವರಿಯಿತು, ಅದಕ್ಕೊಂದು ಹೊಸ ಆಯಾಮ ಸಿಗಬೇಕಾದ್ರೆ ಒಂದು ಲಂಘನ ಮಾಡಬೇಕಾಗತ್ತೆ ಅಂತ. ಯಾವುದದು ಲಂಘನ ಅಂತಂದರೆ, ಇವತ್ತಿನ ಇದೆಯಲ್ಲ, ಒಂದು ಚನ್ನಕಟ್ಟಿಗೆ ಒಂದು ಚೌಕಟ್ಟಿದೆಯಲ್ಲ, ಈ ಸರಹದ್ದನ್ನು ದಾಟುವಂಥದ್ದು. ಯಾರು ದಾಟುತ್ತಾನೆ ಅವನೊಂದು ಮಾರ್ಗ ಪ್ರವರ್ತಕ ಹಾಕ್ತಾನೆ. ಅಂಥ ಮಾರ್ಗವಂತರು ಇವತ್ತಿನ ಕಥೆಗಾರರಲ್ಲಿ ಹುಟ್ಟಲಿ, ಅವರ ಕಥೆಗಳನ್ನು ಓದುವಂಥ ಆಸಕ್ತಿ ನನಗೂ ಇದೆ ಅಂತ ಹೇಳಿ ನಾನು ಕೆಲವು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. Thank you, sir. Now I request T. Patanjali Shastri sir to address the gathering. అందరికీ నమస్కారం. I'm very happy to be here. నా ఇంట్లో ఉండే కొన్ని చిన్న ఇబ్బందుల వల్ల ఈ సమావేశానికి సభలకి వస్తాను అనుకోలేదు. అది అదృష్టవశాత్తు రాగలిగాను. So I'm truly happy to be here. ఒక 5 నిమిషాల్లో తెలుగు లిటరరీ సీన్, తెలుగు కథా సాహిత్యానికి సంబంధించిన పరిస్థితి ఎలా ఉంది కొంచెం క్లుప్తంగా చెప్పండి అని అడిగారు వారు. 2-3 ముఖ్యమైనటువంటి అంశాలను సూచించి నేను విరమిస్తాను. చాలా సంవత్సరాల క్రితం, sometime in late 90s, I attended a seminar at the Central University, Hyderabad, on folk culture, on some problems of folk culture. Appudu A.K. Ramanujan came. Adrishtam entante, I was ever grateful to Air India. ఆయన ఫ్లైట్ ఇట్ హ్యాస్ బీన్ డిలేడ్ బై అబౌట్ 1.5 hours. అప్పుడు మా మిత్రుడు ప్రొఫెసర్ గారు ఏం చేశారంటే, ఆయన రూమ్లో ఆయన కూర్చోబెట్టి నన్ను పిలిచి, పతంజలి ప్లీజ్ గో అండ్ మీట్ డాక్టర్ రామానుజన్ అండ్ కీప్ హిమ్ కంపెనీ ఫర్ అబౌట్ 1 hour or so.
సరే రామానుజాన్ని కలుసుకోవడం అంటే గొప్ప అదృష్టం కదా. ఆయన కలుసుకుని ఏదో మాట్లాడుతూ ఒక ముఖ్యమైన విషయం ఒకటి చెప్పారు ఆయన. నేను ఏమన్నానంటే మేము తెలుగు వాళ్ళు చాలా దురదృష్టం అండి, ఇతర సాహిత్యాల గురించి దక్షిణ భారతదేశాల్లో ఉన్న భారతదేశంలో ఉన్న మలయాళం సాహిత్యం, కన్నడ, తమిళ సాహిత్యం గురించి మాకు తెలుసు. అట్లీస్ట్ మాకు చాలామంది రచయితల పేర్లు తెలుసు. తెలుగు సాహిత్యం గురించి కానీ రచయితల గురించి కానీ మా దక్షిణ భారతదేశంలో ఇతర రాష్ట్రాల వాళ్ళు తెలియదు. అన్నిటికంటే పెద్ద దురదృష్టం ఏంటంటే మా సాహిత్యం, తెలుగు సాహిత్యం, ఇట్ హ్యాస్ నెవర్ బీన్ ట్రాన్స్లేటెడ్ ఇంటూ ఇంగ్లీష్. దట్స్ మై గ్రేట్ రిగ్రెట్ సార్ అన్న. అంటే ఆయన చెప్పాడు, డాక్టర్ శాస్త్రి, ప్లీజ్ డోంట్ మిస్అండర్స్టాండ్ మీ, యు ఆర్ బేసికల్లీ వెరీ రాంగ్. వై do you worry about somebody not getting books, Telugu books translated into English? You please worry about what has not been happening in other languages related to your own. మీకు ఇతర భాషల్లోకి, సౌత్ ఇండియాలో ఉండే ఇతర భాషల్లోకి అనువాదం కావట్లేదని బాధపడండి, కానీ ఇంగ్లీష్ గురించి why do you worry about ఇంగ్లీష్? ఆ తర్వాత కన్వర్సేషన్ అనవసరం. ఇది ఇప్పుడు ఎందుకు చెప్తున్నా అంటే, ఇటీవల కాలం నుంచి మాకు ఆంధ్రదేశంలో తెలుగు సాహిత్యం గురించి ఎప్పుడు ఎవరు మాట్లాడినా 3 విషయాల గురించి చర్చకు వస్తూ ఉంటుంది మాకు. ఒకటేంటంటే ఇప్పుడు నేను చెప్పింది, తెలుగు సాహిత్యం గురించి మన ఇతర వీళ్ళకి తెలియదు అని. సరే, అది ఎందుకు ఏంటనే చర్చ అప్రస్తుతం. దాని గురించి మేము కొంచెం చింతిస్తూ ఉంటాం. ఇప్పుడు చాలా ఇటీవల కాలంలో నుంచి ఇప్పుడున్న జనరేషన్ వాళ్ళు దీని గురించి పట్టించుకుని చాలా మంచి ప్రయత్నాలు చేస్తున్నారు. వండర్ఫుల్ వర్క్. ట్రాన్స్లేషన్ అనే దాన్ని చాలా సాహిత్యంలో అతి ముఖ్యమైనటువంటి ఒక ప్రక్రియగా ఇప్పుడు భావిస్తున్నారు. తెలుగులో అనేక ఇతర భాషల నుంచి, ఇంగ్లీష్ అప్పుడు మా చిన్నతనం నుంచి సరఫరా అయింది చాలా. కానీ అన్ని భాషలు చదువుకున్న వాళ్ళు కూడా, బహుశా మీకు తెలియదేమో, తెలుగులో వీ హ్యావ్ మెనీ ఓల్డ్ స్కాలర్స్ who lived in late 19th century, who are scholars in different Indian and European languages. My own grandfather, he was a scholar in about 8 languages, both Indian and European. He was a scholar in Kannada, Marathi, Hindi, Bengali, God knows what other languages. And then, of course, European languages. And he translated many, I think, బెంగాలీ నుంచి ఎక్కువ చేశారు ఆయన. బెంగాలీ సాహిత్యం నుంచి చాలా పుస్తకాలు అనువాదం చేశారు. అట్లాగా చాలామంది ఉంది. ఎంతమంది వాళ్ళందరికీ అనేక భాషలు తెలుసు, అందుకని ఇతర భాషల నుంచి అనువాదం చేశారు. కానీ ఎవరికి నోబడి అక్కర్డ్ టు దెమ్ టు ట్రాన్స్లేట్ అట్లీస్ట్ one book into English or in other languages they know. It's a very strange predicament in ఆంధ్ర. అది ఒకటి ఇప్పుడు చాలా జరుగుతుంది. బహుశా మీరు ఈ సదస్సులో చూసుంటారు, మా వాళ్ళు ట్రాన్స్లేషన్ వింగులు చేశారు. వండర్ఫుల్ జాబ్ దే హావ్ బీన్ డూయింగ్. ఇంకోటి ముఖ్యమైనది ఏంటంటే, ఇవాళ చాలా యాదృచ్ఛికంగా నేను ఐ సాట్ టు 2 వెరీ ఇంట్రెస్టింగ్ క్వశ్చన్ ఆన్సర్ సెషన్స్, సంభాషణలు, కాన్వర్జేషన్స్. ఒకటి సినిమాల మీద గురించి ఇప్పుడు నేను ప్రస్తావించడానికి చాలా ముఖ్య కారణం ఉంది. అందులో ఇప్పుడు సినిమాలు సాహిత్యవేత్తలు రాస్తే ఎలా ఉంటుందో జరిగింది. ఒక ముఖ్యమైన విషయం అందరూ మర్చిపోయేది ఏంటంటే, సినిమా కానీ ఐ హోప్ ఇట్స్ నాట్ మెంట్ ఫర్ మీ. సో తెలుగు కానీ, సినిమా కానీ, ఓకే,
Okay, I will say my piece and leave. 2 minutes. సినిమా కానీ సాహిత్యం కానీ దీన్ని సపోర్ట్ చేసేది స్థూలంగా సంస్కృతి మధ్యతరగతి అనే విషయం మనం గుర్తుపెట్టుకొని మాట్లాడాలి. ఒక రకమైన ఒక సినిమాని, ఒక తరహా సినిమాని పెట్టి పోషించింది మధ్యతరగతి. ఆ మధ్యతరగతి కానీ దాని సంస్కృతి కానీ ఇప్పుడు లేదు. అంచేత సినిమాకి ఒక రకమైన ఒక తరహా ప్రేక్షకులు లేరు. ఇప్పుడు కొత్త తరం వచ్చింది, అది మనం గుర్తుపెట్టుకోవాలి. సంథింగ్ మోర్ టు ఇట్. బట్ అలాగే సాహిత్యంలో కూడా మాకు బాధ ఏంటంటే విమర్శకులు లేరు. ఇప్పుడు తరం ఇందాక కూడా వచ్చింది సమస్య, నరేంద్ర గారి ఎక్కువ చదువుకోకుండా కుర్రవాళ్ళు రాస్తున్నారు, ఇట్లా కొంత విమర్శ ఉంది. ముఖ్యంగా తెలుగులో విమర్శ లేదండి, అది నిజం. తెలుగు విమర్శ లేదు. తెలుగులో సాహిత్యం, నో లిటరరీ మ్యాగజైన్స్ ఇన్ తెలుగు. ఐఎమ్ వెరీ అషేమ్డ్ టు సే దిస్. ఇది ది ప్రాబ్లమ్ ఈజ్ ప్రతి 40 సంవత్సరాలకి తరం మారుతూ ఉంటుంది. సో తరాలు మారినప్పుడల్లా చాలా చేంజెస్ వస్తాయి. మన కుటుంబ జీవితం కానీ జాగ్రత్తగా అందులో కూడా చేంజెస్ వస్తాయి. 25 సంవత్సరాలను కుర్రవాడు తండ్రి దగ్గరికి వచ్చే, నాన్న నీకు తెలియదు నాన్న, ఆ రోజులు మారిపోయి, డాడీ విల్ టేక్ కేర్ ఆఫ్ ది వై డు వర్రీ అంటాడు. దేర్ ఆర్ ప్యారలల్స్ అవుట్ సైడ్ యువర్ ఓన్ హోమ్. చాలామంది దే ఆర్ యంగ్ పీపుల్, వెరీ రెస్టివ్, వెరీ యాంగ్రీ, వెరీ అన్హ్యాపీ అండ్ స్ట్రైడెంట్లీ యాంగ్రీ. సో ఇప్పుడు ఉండేటువంటి సాహిత్యం అంతా పూర్వం ఉండేటి మధ్యతరగతి సృష్టించిన సాహిత్యం కాదు. అసలు మిడిల్ క్లాస్ ఫార్మేషన్ అనేది దేనికన్నా సపోర్టివ్గా ఉంటుంది. సాహిత్యానికి ఒక స్పెషల్ మిడిల్ క్లాస్ ఉంటుంది, అది ఇప్పుడు లేదు. ఎందుకు ఏమిటనేది మాట్లాడే టైం కాదు. అంచేత మనం అర్థం చేసుకోవాలి ఏంటి, విమర్శ ఎందుకు లేదు అంటే ఒక రకమైన మధ్యతరగతి ఇప్పుడు లేదు. ఇప్పుడు ఉండేటువంటి రచయితలు కుర్రవాళ్ళందరూ కూడా ఎక్కువ బాగా ఆర్టిజనల్ కమ్యూనిటీస్ నుంచి కష్టపడి చచ్చి చెడి చదువుకొచ్చి రాస్తున్నారు. సో అందువల్ల మనం అర్థం చేసుకోవాలి మనం. సో థ్యాంక్ యూ వెరీ మచ్. ఐ ఫర్గాట్ టు కంగ్రాచులేట్ ది యంగ్ పీపుల్ హూ వన్ ప్రైజెస్ హియర్. కంగ్రాచులేషన్స్, ఆల్ ది బెస్ట్ టు యూ. నమస్కారం. థ్యాంక్ యూ సార్, చక్కగా మాట్లాడారు మీరు కూడా. థ్యాంక్ యూ సో మచ్. Okay, this is a time to honor our guests. So now I'm requesting Mr. S. Divakar sir to honor our guests. Okay, so first I'm requesting to receive this honor, to say we are presenting a memento on behalf of Book Brahma Literature Festival 2025. P.K. Murugan sir, requesting you to receive this. I'm requesting Mr. S. Divakar sir to give away this memento as a token of love from Book Brahma Literature 2025. Book Brahma Literature Festival 2025 ಇವತ್ತಿನ ಈ ಗಳಿಗೆಯ ಅವಾರ್ಡ್ ಸೆರೆಮನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಅತಿಥಿಗಳಾಗಿ ಪಿ.ಕೆ. ಮುರುಗನ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಲಾಗ್ತಾ ಇದೆ. ಶ್ರೀಯುತ ಎಸ್. ದಿವಾಕರ್ ಅವರು ಇದನ್ನ ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆಯೇ ದಿವಾಕರ್ ಸರ್ನ ವಿನಂತಿಸ್ಕೊಳ್ತಾ ಇದ್ದೀನಿ ಮುಂದಿನ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ. ಸೊ ಮುಂದಿನ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀಯುತ ಪ್ರಶಾಂತ್ PKM ರಿಕ್ವೆಸ್ಟಿಂಗ್ ಟು ರಿಸೀವ್ ದಿಸ್ ಮೊಮೆಂಟೋ. ಐ ಆಮ್ ರಿಕ್ವೆಸ್ಟಿಂಗ್ ಎಸ್ ದಿವಾಕರ್ ಸರ್ ಟು ಗಿವ್ ದ ಮೊಮೆಂಟೋ ಆಸ್ ಎ ಟೋಕನ್ ಆಫ್ ಲವ್ ಫ್ರಮ್ ಬುಕ್ ಬ್ರಹ್ಮ ಲಿಟರೇಚರ್ ಫೆಸ್ಟಿವಲ್ 2025. Thank you, sir. Now I am requesting to receive this memento as a token of love, T. Patanjali Shastri. I am requesting Dev Pattar sir to give this memento on behalf of Book Brahma Literature Festival 2025.
ಹಾಗೆಯೇ ದೇವಪತ್ತರ್ ಸರ್ ವಿನಂತಿಸ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ತಮ್ಮಲ್ಲಿ ಮುಂದಿನ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಶ್ರೀಯುತ ಎಸ್ ದಿವಾಕರ್ ಅವರಿಗೆ. ಸೊ ಬುಕ್ ಬ್ರಹ್ಮ ಲಿಟರೇಚರ್ ಫೆಸ್ಟಿವಲ್ 2025 ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಅತಿಥಿಗಳಾಗಿ ಎಸ್ ದಿವಾಕರ್ ಅವರಿಗೆ ದೇವಪತ್ತರ್ ಅವರು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆಯೇ ವೇದಿಕೆ ಮೇಲೆ ಇಷ್ಟೊತ್ತು ಕುಳಿತು ಮಾತನಾಡಿ ಮತ್ತು ಪುರಸ್ಕಾರವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ದ ಡಿಗ್ನಿಟರೀಸ್ ಆನ್ ದ ಡಯಾಸ್ ಹೂ ಮೇಡ್ ದಿಸ್ ಸೆರೆಮನಿ ಮೆಮೊರೇಬಲ್. ಥ್ಯಾಂಕ್ಸ್ ಎ ಲಾಟ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಆ್ಯಂಡ್ ದ ವರ್ಡ್ಸ್ ಯು ಶೇರ್ಡ್. ಥ್ಯಾಂಕ್ ಯು ಸೋ ಮಚ್ ಸರ್. Suffer for the photo, please. And the next we have one point to share with you, which is very important with respect to the award ceremony of short story competition. I mean, before that I have mentioned the total number of stories received, and out of which we selected 25, and out of which one got selected as the winning story. But you need to know the panel as well. I mean to say the jury panel as well, that I'm going to share now. Thank you, sir. Thank you so much. Thank you, madam. The jury panel, 468 stories we received, I mentioned. So the jury panel, we had total 3 members, out of which 2 members are here only, that is none other than Mr. Amaresh Nugadoni, and second thing is Sumangala madam. There was one more jury also, but who is not here, that is Sunanda Prakash Kadame. ಸೊ ಇವರು ಕೂಡ ಒನ್ ಆಫ್ ದ ಜೂರಿ ಮೆಂಬರ್ ಹೌದು, ಆದರೆ ಇವತ್ತು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇಲ್ಲ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮನ ನಾನು ನೋಡ್ತಾ ಇದ್ದೀನಿ. ಇವರೊಟ್ಟಿಗೆ ಅಂದರೆ ಈಗ ಜೂರಿ ಮೆಂಬರ್ ಆಗಿ ಶ್ರೀಯುತ ಅಮರೇಶ್ ನುಗಡೋಣಿಯವರು ಹಾಗೆಯೇ ಸುಮಂಗಳ ಅವರಿದ್ದಾರೆ. ಇವರ ಜೊತೆಗೆ ಮಾತುಕತೆ ಅಂದರೆ ಯಾವ ರೀತಿ ಕಥೆಗಳು, ಅದರ ಜೊತೆಗೆ ಆಯ್ಕೆ ಆಗಿರಬಹುದು, ಆ ಒಂದು ಪ್ರಕ್ರಿಯೆ ಬಗ್ಗೆ ಮಾತನಾಡೋದಕ್ಕೆ ಮತ್ತು ಕಥೆಗಳನ್ನು ಹೇಗೆ ಹೆಣದ್ರಿ ಅನ್ನುವಂಥ ವಿಚಾರಗಳನ್ನು ಮಾತನಾಡೋದಕ್ಕೆ ನಾನು 3 ಬರಹಗಾರರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. 3ನೇ ಬಹುಮಾನವನ್ನು ಪಡ್ಕೊಂಡಂತಹ ಕಥೆ ದಿಗಿಲು. ಬರಹಗಾರರು ದಾದಾಪೀರ್ ಜೈಮನ್. ದಯಮಾಡಿ ಸರ್ ತಾವು ಕೂಡ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ 2ನೇ ಬಹುಮಾನವನ್ನು ಪಡೆದಂತಹ ಕಥೆಯಾಗಿತ್ತು ಬೆಳಕು ಕುಡಿದ ಸಂಜೆ. ಬರಹಗಾರರು ಸದಾಶಿವ ಸೊರಟೂರು. ಹಾಗೆಯೇ ವಿಜೇತ ಕಥೆಯಾಗಿ ಆಯ್ಕೆಗೊಂಡಿದ್ದು ಪೆಡರ್ ಪೊಡಿಮೋನು. ಕಥೆ ಬರಹಗಾರರು ಸುಲ್ತಾನ್ ಮನ್ಸೂರ್ ಅವರು. ದಯಮಾಡಿ 3 ಬರಹಗಾರರು ಕೂಡ ವೇದಿಕೆಗೆ ಆಗಮಿಸಿ ಅಲಂಕರಿಸಬೇಕಾಗಿ ವಿನಂತಿ. ಇದೀಗ ಮಾತುಕತೆ 3 ಬರಹಗಾರರೊಟ್ಟಿಗೆ ಜೂರಿ ಪ್ಯಾನೆಲ್ ಆದಂತಹ ಶ್ರೀಯುತ ಅಮರೇಶ್ ನಗಡೋಣಿ ಅವರು ಹಾಗೆಯೇ ಸುಮಂಗಳ ಮೇಡಮ್ ಮುಂದುವರಿಸ್ತಾರೆ. So the now conversation of the stories or behind that will happen with all the 3 writers and with the jury members, that is Amaresh Nugadoni sir and Sumangala madam. Sir, over to you ma'am, over to you. Thank you. ಮೊದಲನೇದಾಗಿ ಈ ಪ್ರತಿಷ್ಠಿತ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದ ಎಲ್ಲ 25 ಜನರಿಗೂ ಹಾಗೂ ಕಥೆಗಳನ್ನು ಕಳಿಸಿದ ಎಲ್ಲರಿಗೂ ನಮ್ಮ 3 ಜನರ ಪರವಾಗಿ ಅಭಿನಂದನೆಗಳು. ಇದು ತುಂಬ ಸಂತೋಷದ ವಿಷಯ. ನಾವು ಗಮನಿಸಿದ ಹಾಗೆ ಈಗ ಈ 3 ಕಥೆಗಳಲ್ಲಿ ನಿಜ ಹೇಳಬೇಕು ಅಂದರೆ ಬರೆದಿರೋದು 3 ಪುರುಷರೇ ಆದ್ರೂ ಬಟ್ ತುಂಬ ಗಟ್ಟಿಯಾದ ಒಂದು ಮಹಿಳಾ ಪಾತ್ರ ಚಿತ್ರಣ ಇದೆ ಅಂತ ಹೇಳ್ಬೋದು ಅಲ್ವಾ ಸರ್? ಅದು ನಮಗೆ 3 ಜನರಿಗೆ ತುಂಬ ಇಷ್ಟ ಆಗಿರೋ ವಿಷಯ. ಅಂದರೆ ಬರೀ ಪಾತ್ರ ಚಿತ್ರಣ ಅಂತ ಅಷ್ಟೇ ಅಲ್ಲ, ಒಟ್ಟು ವಸ್ತುವಿನ ಕಥಾವಸ್ತು ಇರ್ಬೋದು ಅಥವಾ ಶೈಲಿ ಇರ್ಬೋದು, ನಿರೂಪಣಾ ಶೈಲಿ, ತಂತ್ರ, ಆಕಾರ ಎಲ್ಲ ರೀತಿಯಿಂದ ನಾವು 3 ಜನ ನಿಜ ಹೇಳಬೇಕು ಅಂದರೆ ಜಾಸ್ತಿ ಹೆಚ್ಚು ಚರ್ಚೆ ಇಲ್ಲದೆ, ಅಂದರೆ ನಾವು ಮನೆಯಲ್ಲಿ ಓದಿದಾಗಲೇ ಒಂದು ಅರ್ಥದಲ್ಲಿ ನಾವು ಎತ್ತಿಟ್ಕೊಂಡಿರೋ ಕಥೆಗಳಲ್ಲಿ 3 ನಾವು ಮೊದಲು ಚರ್ಚೆ ಮಾಡಿದ್ವಿ. ಆದರೆ ಯಾವುದೇ ಹೆಚ್ಚು ವಿವಾದಗಳಿಲ್ಲದೆ ಆ ಥರ ಇಲ್ಲದೆ 3 ಜನ ಒಂದರ್ಥದಲ್ಲಿ ಒಮ್ಮತದಿಂದ ಆಯ್ಕೆ ಮಾಡಿದ್ವಿ. ಅದು ಒಂದು ನಮ್ಮ 3 ಜನರಿಗೂ ಕೂಡ ಒಂದು ಸಮಾಧಾನದ ವಿಷಯ ಕೂಡ ಆಗಿತ್ತು. ನಂತರ 5 ಕಥೆಗಳನ್ನು ಆಯ್ಕೆ ಮಾಡಿದ್ವಿ. ಆದರೆ ಒಂದು ಮಾತು ಹೇಳಿದರೆ ಬಹುಶಃ ಯಾರೂ ಬೇಜಾರಾಗಲಿಕ್ಕಿಲ್ಲ, ಇದೊಂದು ತುಂಬ ಪ್ರತಿಷ್ಠಿತ ಕಥಾ ಸ್ಪರ್ಧೆ. ಆಮೇಲೆ ಈ ರೀತಿಯ ಕಥಾ ಸ್ಪರ್ಧೆಯಲ್ಲಿ
ತುಂಬ ಜನ ಯುವ ಬರಹಗಾರರು ತುಂಬ ಚೆನ್ನಾಗಿ ಇದನ್ನು ಮಾಡ್ಕೊಂಡು ಅಂದರೆ ತುಂಬ ಸಿದ್ಧತೆಯಿಂದ ಕತೆಗಳನ್ನು ಕಳಿಸಿರ್ತಾರೆ. ಹಾಗಾಗಿ 60 ಕತೆಗಳನ್ನು ಓದಬೇಕಿದ್ರೆ ನಮಗೆ ಒಂದು ರೀತಿಯ ಭರವಸೆ ಇತ್ತು. ನನಗೆ ವೈಯಕ್ತಿಕವಾಗಿ ನನಗೆ ಹೇಳಬೇಕು ಅಂದರೆ ಸ್ವಲ್ಪ ಮಟ್ಟಿಗೆ ನಿರಾಸೆ ಕೂಡ ಆಯಿತು ಅಂತ ನಾನು ಹೇಳಿದರೆ ದಯವಿಟ್ಟು ಯಾರೂ ತಪ್ಪಾಗಿ ಭಾವಿಸಬಾರ್ದು. ಯಾಕೆ ಸ್ವಲ್ಪ ನಿರಾಸೆ ಆಯಿತು ಅಂದರೆ ಅದು ಇಂಥ ಒಂದು ಪ್ರತಿಷ್ಠಿತ ಕಥಾ ಸ್ಪರ್ಧೆಗೆ ಬರಬೇಕಿದ್ರೆ ಕತೆಗಳು ತುಂಬ ಅತ್ಯುತ್ತಮ ಮಟ್ಟದಲ್ಲಿರುತ್ತದೆ ಅನ್ನೋದು ಬಹುಶಃ ಅದು ನನ್ನ ನಿರೀಕ್ಷೆ. ತಪ್ಪು ಇರಬಹುದು, ಐ ಡೋಂಟ್ ನೋ. ಆದರೆ ಈ 3 ಕತೆಗಳು ಮತ್ತು ನಂತರದ 5 ಕತೆಗಳು ಮತ್ತು ನಂತರದ ಮಿಕ್ಕಿದವು ಎಲ್ಲ 17 ಕತೆಗಳು ನಮಗೆ ಅಂದರೆ ಆಯ್ಕೆ ಮಾಡ್ತಾ 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 ನಾವು ಚರ್ಚೆ ಮಾಡ್ತಾ ಮಾಡ್ತಾ ನಮಗೆ ಯುವ ಕಥೆಗಾರರ ಬಗ್ಗೆ ನಿಜವಾಗ್ಲೂ ತುಂಬ ಭರವಸೆ ಕೂಡ ಅನ್ನಿಸ್ತು. ಈಗ ಮೊದಲನೇ ಕತೆ ಬಗ್ಗೆ ಕೇಳಬೇಕು ಅಂತಂದರೆ ಪೆರೇಡ್ ಪೋಡಿಮೋನು. ಇದು ಪೋಡಿಮೋನು ಅಂತ ಅಂದರೆ ಕಥೆಯ ಹೆಸರು ಇದ್ದಾಗ ಕೂಡ ಅದು ನಿಜವಾದ ಅರ್ಥದಲ್ಲಿ ಅಮೀನಾಳ ಕತೆ. ಅಮೀನಾಳ ಮಗಳ ನರ್ಗಿಸ್ಳ ಕತೆ. ನನಗೆ ಇಡೀ ಕಥೆಯಲ್ಲಿ ಅಮೀನಾ ಕೇಳೋದು ಒಂದು ಪ್ರಶ್ನೆ ತುಂಬ ತುಂಬ ಹಾಂಟಿಂಗ್ ಅನ್ನಿಸ್ತು. ಬಹುಶಃ ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದು ಅಷ್ಟು ಈಸಿ ಇಲ್ಲ ಅಂತ ಕೂಡ ಅನ್ನಿಸ್ತು. ಅಂದರೆ ನಿಮಗೆ ಪೊಡಿಮೋನು, ಅಮೀನಾ, ನರ್ಗೀಸ್ ಇವರೆಲ್ಲ ಎಲ್ಲಿ ಸಿಕ್ಕಿದ್ರು ಅಂತ ಕೇಳ್ಬಹುದಾ? ಅವರೆಲ್ಲ ನಮ್ಮ ಊರಿನವರು ಅಥವಾ ಮಂಗಳೂರಿನವರು. ನಾನು ನಿಜವಾಗಿ ಅವರನ್ನು ಮುಖಾಮುಖಿ ಆಗಿಲ್ಲ, ಬಟ್ ಅವ್ರ ಬಗ್ಗೆ ಗೊತ್ತು. ಈ ಥರದವರು ಇದ್ದರು, ನಾನು ಕಣ್ಣಾರೆ ನೋಡಿಲ್ಲ, ನನಗೆ ಅನುಭವ ಆಗಿಲ್ಲ. ಅದರಲ್ಲಿರುವ ಬಹುಪಾಲು, ಅದರಲ್ಲಿ ಕೆಲವೊಂದು ಪಾಯಿಂಟ್ ಬಿಟ್ಟರೆ ಬಹುಪಾಲು ಅದರ ಪಾತ್ರ ವರ್ಗದಲ್ಲಿರೋರು ನಾನು ನೋಡಿಲ್ಲ, ನಾನು ಮುಖಾಮುಖಿ ಆಗಿಲ್ಲ. ಬಟ್ ಇಂಥವ್ರು ಇದ್ದರು ಅಂತ ನಾನು ಕೇಳಿದ್ದೇನೆ, ಬೇರೆ ಬೇರೆಯವ್ರ ಬಾಯಲ್ಲಿ ಕೇಳಿದ್ದೇನೆ, ನಮ್ಮ ಸುತ್ತಮುತ್ತಲಿನವರಲ್ಲಿ ಕೇಳಿದ್ದೇನೆ. ಆ ಪಾತ್ರ ಅಷ್ಟೇ. ಈ ಪೊಡಿಮೋನು ಕಥೆಯಲ್ಲಿ ಅವಳು ಅಮೀನಾ ಖತೀಬ್ರಿಗೆ ಒಂದು ಪ್ರಶ್ನೆ ಕೇಳ್ತಾಳೆ. ಅಂದರೆ ಆಯಿತು, ಈಗ ನೀವು ಹೇಳೋ ಪ್ರಕಾರ ನಾನು ಅಂದರೆ ಗಂಡ ಬೇರೆಯವ್ರ ಜೊತೆಗೆ ಮತ್ತೊಂದು ಅಂದರೆ ಇವಳು ತಂಗಿ ಜೊತೆಗೇ ಅವ್ನು ಸಂಸಾರ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಈ ಮದುವೆ ಅನೂರ್ಜಿತ ಆಗುತ್ತೆ, ಅವರು ತುಂಬ ಗೊಂದಲದಲ್ಲಿದ್ದಾರೆ. ಅವಾಗ ಅವಳು ಒಂದೇ ಕೇಳ್ತಾಳೆ, ನನಗೆ ನನ್ನ ಮದುವೆ ಊರ್ಜಿತನೋ ಅನೂರ್ಜಿತನೋ ಅದು ಪ್ರಶ್ನೆ ಅಲ್ಲ ರೀ, ನಾಳೆ ನನ್ನ ಮಗಳಿಗೆ ಅವನು ತಂದೆ ಅನ್ನೋದು ಕೂಡ ಅನೂರ್ಜಿತ ಆಗುತ್ತಾ? ನಾಳೆ ನನ್ನ ಮಗಳಿಗೆ ಮದುವೆ ಆಗಬೇಕಿದ್ರೆ ಅವನ ಅಪ್ಪ ಅನ್ನೋದು ಅವನು ನಿಕಾಹ ಮಾಡಿಕೊಡ್ಬಹುದಾ, ಹೇಗೆ ಅದು ಕೂಡ ಅನೂರ್ಜಿತ ಆಗುತ್ತಾ ಅಂತ. ನಿಜ ಹೇಳಬೇಕಂದ್ರೆ ಆ ಖತೀಬ್ರಿಗೆ ಈ ಪ್ರಶ್ನೆಗೆ ಏನು ಉತ್ತರ ಹೇಳಬೇಕು ಅಂತ ಗೊತ್ತಾಗಲ್ಲ. ನನಗೆ ನಿಮ್ಮ ಕಥೆಯನ್ನು ಓದಿದಾಗ ನನಗನ್ಸಿದ್ದು ಅಮೀನಾ ತುಂಬ ಸಾಧಾರಣ ಹೆಣ್ಣು ಮಗಳು, ಆದರೆ ಅವಳು ಕೇಳುವ ಆ ಪ್ರಶ್ನೆಯ ಗಟ್ಟಿತನ ಇದೆಯಲ್ಲ ಅದು ತುಂಬ ಮಹತ್ವದ್ದು ಅಂತ ಕೂಡ ನಮಗೆ 3 ಜನರಿಗೆ ಅನಿಸಿದ್ದು. ನಂತರ ಆದರೆ ಕಥೆಯ ಅಂತ್ಯ ಮಾತ್ರ ನೀವು ಮತ್ತೆ ಒಂದು ಸಿದ್ಧ ಮಾದರಿ ಚೌಕಟ್ಟಿನಲ್ಲಿ ಅಂತ್ಯ ಮಾಡೋದಿರುತ್ತಲ್ಲ, ಅಂದರೆ ಅದರಲ್ಲಿ ಸ್ವಲ್ಪ ಫ್ಯಾಂಟಸಿ ಥರಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಾ. ಇಷ್ಟಾಗಿ ಕೂಡ ಒಂದು ಸಿದ್ಧ ಮಾದರಿ ಚೌಕಟ್ಟಿನಲ್ಲೇ ಮುಗಿಸ್ಲಿಕ್ಕೆ ನೋಡಿ ಅಮೀನಾ ಆ ಪ್ರಶ್ನೆಗೆ ಹೇಗೆ ಮುಖಾಮುಖಿ ಆಗ್ತಾಳೆ ಅಥವಾ ಹೇಗೆ ಎದುರಿಸ್ತಾಳೆ ಅಂತ ನೀವು ಆಮೇಲೆ ಮತ್ತೆ ಯೋಚನೆ ಮಾಡಲಿಲ್ವಾ? ಪ್ರಶ್ನೆ ಎದುರಿಸೋದಕ್ಕಿಂತಲೂ ನನಗೆ ಅದು ಕತೆ ಬರೆಯೋ ಪ್ರೋಸೆಸ್ಸಲ್ಲಿ ಅನಿಸಿದ್ದು, ಆ ಪ್ರಶ್ನೆಗಳು ಪದೇ ಪದೇ ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು, ಇನ್ನೂ ಬರ್ಬೋದು. ಬಟ್ ಸಿನಾರಿಯೋ ಅದಿಲ್ಲದೆ ಇರ್ಬೋದು, ಬೇರೆ ರೀತಿಯಲ್ಲಿ ಇರ್ಬೋದು. ಯಾಕಂತೇಳಿದ್ರೆ ನಾನು ಕತೆ ಬರೆದಿರೋದು ಆಲ್ಮೋಸ್ಟ್ ಒಂದು 30 to 40 years ಬ್ಯಾಕ್ ಇದ್ದಿರ್ಬೋದು. ಆ ಸಿನಾರಿಯೋ ನಾನು ಇದು ಕೇಳಿಪಟ್ಟದ್ದು, ನಾನು ಮುಖಾಮುಖಿ ನೋಡಿಲ್ಲ ಅಂತದ್ದು ಕೇಳಿ. ಬಟ್ ಈ ನಮ್ಮಲ್ಲಿ ಎಸ್ಪೆಷಲಿ ನಮ್ಮ ಬ್ಯಾರಿ ಕಮ್ಯುನಿಟಿ, ಅಂದರೆ ಮಂಗಳೂರಿನ ಮುಸ್ಲಿಂ ಕಮ್ಯುನಿಟಿಯನ್ನು ಬ್ಯಾರಿ ಕಮ್ಯುನಿಟಿ ಅಂತೀವಿ. ಈ ಬ್ಯಾರಿ ಕಮ್ಯುನಿಟಿಯಲ್ಲಿ ಲೇಡೀಸ್ಗೆ ಎಜುಕೇಷನ್ ತುಂಬ ಕಡಿಮೆ ಇತ್ತು. ಈಗಿನ ಜನ್ರೇಷನ್ ಫಸ್ಟ್ ನಮ್ಮ ಏಜ್ನವ್ರು ಅರೌಂಡ್ ಈಗ 40 ಆಸ್ಪಾಸಲ್ಲಿರೋರು, 30 ಆಸ್ಪಾಸಲ್ಲಿರೋರು ಫಸ್ಟ್ ಜನ್ರೇಷನ್ ಆಗಿ ಓದ್ತಾ ಇದ್ದಾರೆ. ನಾನು ಕಂಡುಕೊಂಡದ್ದು ನಮ್ಮದೇ ಸುತ್ತಮುತ್ತಲಿನ ಲೇಡೀಸಲ್ಲಿ ಏನಂತ ಹೇಳಿದರೆ, ಈ ಫಸ್ಟ್ ಜನ್ರೇಷನ್ ಓದ್ತಾ ಇದ್ದಾರಲ್ಲ, ಈ ಮಕ್ಕಳನ್ನು ಓದ್ತಾ ಇದ್ದಾಗೆ ತಾಯಂದ್ರೆ ಗಟ್ಟಿ ಆಗ್ತಾ ಇದ್ದಾರೆ ಅಂತ, ತಂದೆ ಅಂದ್ರೆ ಗಟ್ಟಿ ಆಗ್ತಾ ಇದ್ದಾರೆ ಅನ್ನೋದು ನನಗೆ ಕ್ವಶನ್ ಇದೆ. ಕೆಲವೊಮ್ಮೆ ಅವರಿಗೆ ಎಜುಕೇಷನ್ ಬಂದಿರಲಬಹುದು, ಓದಿರ್ಲಬಹುದು, ಅಥವಾ ಓದಿಲ್ಲ ಇದ್ರೆ ಅವರು ವೆಲ್ ಸೆಟಲ್ಡ್ ಆಗಿ ಒಂದು ಸೋಷಿಯಲಲ್ಲಿ ಇರ್ಬೋದು. ಬಟ್ ನನಗೆ ಅನಿಸಿದ್ದು, ಮಕ್ಕಳು ಓದ್ತಾ ಇದ್ದಾಗ ತಾಯಿ ಅಂದರೆ ಗಟ್ಟಿ ಆಗ್ತಾ ಇದ್ದಾರೆ ಅಂತ. ಬಹುಶಃ ಅದೇ ನಾನು ಆ 2 ಪಾತ್ರದಲ್ಲಿ, ಮಗಳ ಪಾತ್ರದಲ್ಲಿ ತಾಯಿಯ ಗಟ್ಟಿತನ ತೋರಿಸಲಿಕ್ಕೆ ಟ್ರೈ ಮಾಡಿದ್ದೇನೆ ಅಷ್ಟೇ. ಕೊನೆಯದಾಗಿ ಒಂದು ಹಗುರಾದ ಪ್ರಶ್ನೆ ನಿಮಗೆ, ಅಲ್ಲ ರೀ ಅವ್ರ ಪಾತ್ರಗಳು ಯಾಕೆ ಅಷ್ಟು ಗ್ರಾಂಥಿಕ ಭಾಷೆಯಲ್ಲಿ ಮಾತಾಡಿದ್ರು ಅಂತ. ನಾನು
ಯಾಕಂದರೆ ಆ ಪೂರ ಸನ್ನಿವೇಶ ಇದು ಎಲ್ಲ ನೋಡಿದರೆ ನನಗೆ ಅದು ಎಲ್ಲೋ ಮಂಗಳೂರು ಕಡೆದು ಒಂದು ಹಳ್ಳಿ ಅಂತ ಅಂತೂ ಹೊಳೆಯಿತು, ಆಯಿತಾ. ಆದರೆ ಯಾಕೆ ಇಷ್ಟು ಗ್ರಾಂಥಿಕ ಭಾಷೆಯಲ್ಲಿ ಅಂತ ಅಂದ್ಕೊಂಡೆ. ಬಟ್ ಇಟ್ಸ್ ಓಕೆ, ನೀವೇನು ಉತ್ತರ ಹೇಳಬೇಕು ಅಂತಿಲ್ಲ, ಸುಮ್ಮನೆ ಹಾಗೆ ಹೇಳ್ತೀನಿ ಮೇಡಮ್. ಬೆಳಕು ಕುಡಿದ ಸಂಜೆ ಈಗ ಎರಡನೇ ಕತೆ ಬಗ್ಗೆ ಅಮರೀಶ್ ನುಗಡೋಣಿ ಅವರು ಒಂದೆರಡು ಪ್ರಶ್ನೆ ಕೇಳ್ತಾರೆ. ಬೆಳಕು ಕುಡಿದ ಸಂಜೆ ಕತೆ ಅದು ಅದರ ಭಾಷೆ ಇದೆ ಅಲ್ವಾ, ಅದು ಹೆಚ್ಚು ಕಡಿಮೆ ತೂಕ ಮಾಡಿ ಇಟ್ಟ ಹಾಗೆ ಪ್ರತಿ ವಾಕ್ಯಗಳು ಕೂಡ ಯಾವ ವಾಕ್ಯವೂ ವೇಸ್ಟ್ ಇಲ್ಲದ ಹಾಗೆ ನೀವು ಬರೆದಿದ್ದೀರಿ ಅದನ್ನು. ಅದು ತಕ್ಷಣವೇ ಅದು ಇಷ್ಟ ಆಗತ್ತೆ. ಅದು ಯಾಕೆಂದರೆ ಅದರಲ್ಲಿ ಆ ಕಥೆಯಲ್ಲಿ ಅನಗತ್ಯ ವಿವರಣೆಗಳಿಲ್ಲ, ಬೊಜ್ಜು ಅಂತ ಕರಿತೀವಲ್ಲ ಅದು ಯಾವುದೂ ಇಲ್ಲ. ನೀಟಾಗಿ ಒಂದು ಆಕೃತಿ, ದಿ ಪರ್ಫೆಕ್ಟ್ ಆಕೃತಿ ಆ ಕಥೆಗೆ ಬಂದಿದೆ. ಅದು ನನ್ನ ಸಣ್ಣ ಪ್ರಶ್ನೆ ಏನು ಅಂದರೆ, ಈ ಕಥೆಯನ್ನು ಬರೆಯೋ ಕಾಲಕ್ಕೆ ಒಂದು ವಸ್ತುವನ್ನು ಆಲೋಚನೆ ಮಾಡ್ತೀರಲ್ವ, ವಸ್ತುವಿನಲ್ಲಿ ತಾತ್ವಿಕತೆ ಇರುತ್ತೋ ಅಥವಾ ಆ ವಸ್ತುವನ್ನು ಇಟ್ಟುಕೊಂಡು ನೀವು ಆಲೋಚನೆ ಮಾಡ್ತಾ ಮಾಡ್ತಾ ನಿಮ್ಮ ತಾತ್ವಿಕತೆಯನ್ನು ಅದಕ್ಕೆ ಹೊಂದಿಸುವುದನ್ನು ಹೊಂದಿಸುವ ಪ್ರಯತ್ನ ಪಡ್ತಿರೋ ಅಂತ ನನ್ನದೊಂದು ಪ್ರಶ್ನೆ. ನಾನು ನನ್ನ ಕಥೆಗಳನ್ನು ಯಾವತ್ತೂ ನನ್ನ ಹೊರಗಿನಿಂದ ಬರಿತೀನಿ. ಅಂದರೆ ನನ್ನ ಕಥೆಗಳನ್ನು ಅದು ನನ್ನಿಂದ ಹೊರಗಿರುತ್ತೆ ಕತೆ. ನಾನು ಕಥೆಯ ಒಳಗೆ ಹೋಗಲ್ಲ. ಅದು ಯೋಚನೆ ಮಾಡುವಾಗ ಬರಿತಾ ಕಥೆಯಲ್ಲಿ ಒಂದಾಗ್ತೀನಿ, ಮತ್ತು ಕಥೆ ಬರೆದ್ಮೇಲೆ ನಾನು ಹೊರಗಿರ್ತೀನಿ. ಅದು ಆ ತಾತ್ವಿಕತೆ, ಆ ಪಾತ್ರ, ಆ ಸನ್ನಿವೇಶಕ್ಕೆ ಅದು ಪಡೆದುಕೊಳ್ಳುವಂಥದ್ದು. ನನ್ನ ತಾತ್ವಿಕತೆಯನ್ನು ಅದರ ಮೇಲೆ ಏರೋ ಪ್ರಯತ್ನ ಯಾವತ್ತೂ ಮಾಡಿಲ್ಲ. ಆದರೆ ಒಬ್ಬ ಕಥೆಗಾರನಿಗೆ ತಾತ್ವಿಕತೆ ಅನ್ನೋದು ಭಾಳ ಮುಖ್ಯ. ತಾನು ಏನೇ ಆಲೋಚನೆ ಮಾಡಿದರೂ ಕೂಡ ತನ್ನ ತಾತ್ವಿಕತೆಗೆ ಆ ಕತೆ ಬೆಂಡಾಗ್ತದೆ. ಅದಕ್ಕಾಗಿ ನಾವು ಪ್ರತಿ ಸಾರಿ ಅದನ್ನು ಮುಂದೆ ತರ್ತೀವಿ, ಹೌದಾ. ಇಲ್ಲಿ ಒಂದು ಕಥೆಯ ಎಂಡಿದೆ ಅಲ್ವಾ, ಎಲ್ಲೋ ಲೆಕ್ಕಾಚಾರದಂತಿದೆ. ಹೌದು, ಅದು ನನಗೆ ಆ ಕಥೆಯನ್ನು ಬರೆದು ಇಟ್ಟು ಸುಮಾರು 2-3 ತಿಂಗಳು ಅದನ್ನು ಕೊನೆಗಾಣಿಸೋದು ಹೇಗೆ ಅನ್ನೋದು ನನಗೆ ಅದು ಸೋತ್ಬಿಟ್ಟೆ. ನಾನು ಕಥೆನ ಕೊನೆಗಾಣಿಸುವ ಒಂದು ಪ್ರಯತ್ನ ನನಗೆ ಇದು ಸಾಕು ಅನಿಸ್ಬಿಡ್ತು. ಅಂದರೆ ಕಥೆಯನ್ನು ಕೈ ಬಿಟ್ಟುಬಿಟ್ಟಿದ್ದೆ ನಾನು. ಆಮೇಲೆ ಎಲ್ಲೋ ಒಂದು ಸರಿ ಅದು ಬಂದುಬಿಟ್ಟು ಅದನ್ನು ನಾನು ಬರೆದೆ. ಬಟ್ ನಂಗೆ ಗೊತ್ತಾಯ್ತದು ಕಥೆಯ ಎಂಡು ಒಂದು ಸೋಲಿನ ಕಡೆ ಹೋಗ್ತಾ ಇದೆ ಅಂತ ನನಗೆ ಗೊತ್ತಾಯ್ತದು. ಬಟ್ ನಾನು ಹ್ಯಾಮ್ ಹೆಲ್ಪ್ಲೆಸ್ ಅಲ್ಲಿ ಆ ಸನ್ನಿವೇಶದಲ್ಲಿ. ಯಾಕೆಂದರೆ ಅಲ್ಲಿ ಒಂದು ಜೀವ ಹೋಗ್ತಾ ಇದೆ, ಇಲ್ಲಿ ಒಂದು ಜೀವ ಉಳಿಸ್ಬೇಕು ಅನ್ನೋದು ಕ್ಯಾಲ್ಕುಲೇಟೆಡ್ ಆಯ್ತು ಅಂತ ನಾನು ಹೇಳ್ತಿದ್ದೀನಿ. ಇದನ್ನು ನೀವು ಒಪ್ತಿರೋ ಇಲ್ಲ ಗೊತ್ತಿಲ್ಲ. ಬಟ್ ಕಥೆಯ ರಚನೆ ಇದೆ ಅಲ್ವಾ, ಅದರ ಆಕೃತಿ, ಭಾಷೆ, ಅದರ ಒಳಗಿನ ತಾತ್ವಿಕತೆ ಕೂಡ ಎಲ್ಲವೂ ಒಂದು ಸಾವಯವ ಸಂಬಂಧದಲ್ಲಿ ಕಥೆಯನ್ನು ರಚನೆ ಮಾಡಿದ್ದೀರಿ. ಅದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಈ ಕಥೆಯಲ್ಲಿ ಇವ್ರು ಹೇಳ್ದಾಗೆ ನಾವು 3 ಜನ ಅದನ್ನು ಚರ್ಚೆ ಮಾಡಿಕೊಂಡ್ವಿ. ಒಂದು ಉತ್ತಮವಾದ ಅಂಶ ಅಂದರೆ ಕೊನೆಯಲ್ಲಿ, ಅಂದರೆ ತುಂಬ ಕ್ಯಾಲ್ಕುಲೇಟೆಡ್ ಆಗಿ ಒಂದು ನಿರೀಕ್ಷಿತ ಅಂತ್ಯದ ತರಹ ಇದ್ದರೂ ಕೂಡ ನನಗೆ ವೈಯಕ್ತಿಕವಾಗಿ, ಮತ್ತು ಇವನ್ ಸುನಂದ ಕೂಡ ನಂತರ ಹೇಳಿದರು, ನಮಗಿಬ್ಬರಿಗೂ ಒಂದು ತುಂಬ ಸ್ವಲ್ಪ ಸಮಾಧಾನ ಅನಿಸಿದ್ದು ಅಂತಂದರೆ, ಈ ತಾಯ್ತನವನ್ನು ತುಂಬ ಕ್ಲೀಶೆ ಮಾಡ್ತಾ ಇದ್ದೀವಿ ನಾವು ಇತ್ತೀಚೆಗೆ ಅಲ್ವಾ. ಈ ಕಥೆಯಲ್ಲಿ ಅಷ್ಟು ಕ್ಲೀಶೆ ಆಗಿಲ್ಲ. ಅಂದರೆ ಅವಳು ತನ್ನೊಳಗಿನ ಆ ಕುಡಿಯನ್ನು ಉಳಿಸ್ಕೋಬೇಕು ಅನ್ನೋದನ್ನು ಒಂದು ತುಂಬ ಖಾಸಗಿ ನಿರ್ಧಾರದ ಥರ ತಗೊಳ್ತಾಳೆ ಅಂತ ನಮಗನ್ನಿಸ್ತು. ಅಂದರೆ ಏನೋ ತಾನು ಮಹಾನ್ ತಾಯ್ತನದ ಇದರಲ್ಲಿ ಹೋಗ್ತೀನಿ ಆ ಥರದ್ದು ಏನೂ ಜಾಸ್ತಿ ಇದು ಇಲ್ಲದೆ ತುಂಬ ಒಂದು ಖಾಸಗಿಯಾದ ಒಂದು ಜೀವಪರ ನಿಲುವು ಅನ್ನೋ ಥರ ಬಿಂಬಿತ ಆಗಿದೆ ಅಂತ ನನಗಂತೂ ಅನ್ನಿಸ್ತು. ಅದೊಂದು ಒಳ್ಳೆಯ ಅಂಶ ಕೂಡ. ಅದೇ ಒಮ್ಮೊಮ್ಮೆ ಏನೋ ಎಂಡ್ ಮಾಡಬೇಕಲ್ವಾ ಕಥೆಯನ್ನು. ಅದಕ್ಕಾಗಿ ಒಂದು ವೇಳೆ ಔಷಧ ತೆಗೆದುಕೊಳ್ಳುವ ಬರ್ತಾ ಇರುವ ವ್ಯಕ್ತಿ ಪಾತ್ರವೇ ಇದ್ದಿಲ್ಲ ಅಂದರೆ ಏನಾಗ್ತಿತ್ತು? ಸುಮ್ಮನೆ ಪುತ್ರ
ಇಲ್ಲಿ ಹೇಳಬೇಕಾಗಿಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಅಲ್ವಾ. ಅವಾಗ ಇದಕ್ಕೆ ಈ ಪಾತ್ರ ಅದು ತನ್ನನ್ನು ತಾನು ಹೆಂಗೆ ನಿರ್ವಹಿಸ್ತಾ ಇತ್ತು, ಅದು ಚಾಲೆಂಜಿಂಗ್ ಅಂತೂ ಕೂಡ ತುಂಬ ಆಗತ್ತೆ ಅದು. ಹೌದು. ಅಥವಾ ಅದು ಈ ಕಥೆಗಾರ ಏನನ್ನು ಮಾಡದೆ ಆ ಒಂದೇ ಕ್ಯಾರೆಕ್ಟರ್ ತಂದರೆ ಕತೆ ಎಲ್ಲಿಗೆ ಮುಗೀತೋ ಇಲ್ವೋ ಅನ್ನೋದು ಕೂಡ ಒಂದು ನಿರಾಶಾದಾಯಕ ಕೂಡ ಆಗುವ ಸಾಧ್ಯತೆ ಇರುತ್ತೆ. ಇವ್ರನ್ನ ಮಾತಾಡ್ತೀರಾ? ಕೇಳ್ರಿ. ದಿಗಿಲು ಕಥೆಯಲ್ಲಿ ಅಂದರೆ ಹಲವಾರು ದಿಗಿಲುಗಳಿದೆ ಅಲ್ಲಿ ಅಲ್ವಾ. ಸಾಹಿತ್ಯ ಲೋಕದಲ್ಲಿ ಅವಳು ಮನ್ನಣೆ ಗಳಿಸಿದ್ದಾಳೆ, ಆಮೇಲೆ ಟಿ ವಿ ಇದರಲ್ಲಿ ಅಲ್ಲೇನೋ ಒಂದಿಷ್ಟು ದಿಗಿಲು ಎದುರಾಗುತ್ತೆ. ಆಮೇಲೆ ಗೆಳೆಯ ಶರತ್ ಅನ್ನೋನು ಅವನು ಪಾಲಿ ಅಮರಸ್ ಅಂತ ಗೊತ್ತಾದಾಗ ಒಂದು ದಿಗಿಲು, ಆದರೆ ಆ ದಿಗಿಲು ಆಮೇಲೆ ತುಂಬ ಗಾಢವಾಗಿ ಬಂದಿಲ್ಲ, ಆ ಮಾತು ಬೇರೆ. ಆದರೆ ಅವಳ ತಾಯಿ ಸಾಕಷ್ಟು ತನ್ನೊಳಗಿನ ದಿಗಿಲುಗಳನ್ನು ಆಲ್ರೆಡಿ ಮೆಟ್ಟಿ ನಿಂತಿದ್ದಾಳೆ. ಸೊ ಈ ಒಂದು ಕಥಾವಸ್ತು ಅಥವಾ ಈ ಒಂದು ತಂತ್ರ ಶೈಲಿ ಇದು ಎಲ್ಲ ನೀವು ಹೇಗೆ ಯೋಚನೆ ಮಾಡಿದ್ರಿ? ಮ್ಯಾಮ್ ಆನೆಸ್ಟಾಗಿ ಹೇಳಬೇಕು ಅಂದರೆ ಈ ಕಥೆ ನನಗೊಂದು ಎಕ್ಸ್ಪ್ಲೋರೇಷನ್ ಆಗಿತ್ತು. ಅಂದರೆ ಇಡೀ ಒಂದು ಧಾರಾವಾಹಿ ಕ್ಷೇತ್ರ ನನ್ನ ಹತ್ತಿರದಿಂದ ಅಂದರೆ ನೋಡಿರೋದ್ರಿಂದ ನನಗೆ ದಿಗಿಲು ಅಂದರೆ ಒಂದು ಶಾಕ್ ಅನ್ನೋದು ಅಷ್ಟೇ ನಂಗೆ ಅಂದರೆ ಇತ್ತು. ಆ ಶಾಕಿಂದ ನಾನು ಈ ಕಥೆಗೆ ಎಂಟ್ರಿ ತೊಗೋಬೋದು ಅಂತ ಅನಿಸ್ತು. ಅಂದರೆ ಅದು ಮಂಗಳಾಗುವಂಥ ಶಾಕ್ ಆಗಿರ್ಬೋದು, ಅವ್ರ ಅಮ್ಮಂಗಾಗೋ ಶಾಕ್ ಆಗಿರ್ಬೋದು. ಆಮೇಲೆ ಅವರು ಇಡೀ ಒಂದು ಆ ಕ್ಷೇತ್ರ ಅಂದರೆ ಅಪ್ರೋಚ್ ಮಾಡಬೇಕಾದ್ರೆ ರಾಜಿ ಮಾಡ್ಕೋತಾ ಇರ್ತಾರೆ. ಅಂದರೆ ಇದು ಐ ಥಿಂಕ್ ಇಟ್ ಈಸ್ ಆಲ್ಸೋ ಬಟ್ ಹೆಂಗೆ ಮನುಷ್ಯ ರಾಜಿ ಮಾಡ್ಕೋತಾನೆ ಮತ್ತು ರಿಫ್ಲೆಕ್ಟ್ ಮಾಡ್ತಾನೆ. ಆಮೇಲೆ ಇಡೀ ಒಂದು ಇಂಡಸ್ಟ್ರಿಯಲ್ಲಿ ಹೆಂಗೆ ಅಂದರೆ they already know what they want, ಅಂದರೆ how they manipulate, ಅಂದರೆ ಅದು ಒಂದು ಮ್ಯಾನಿಪುಲೇಷನ್ ಬಗ್ಗೆನೂ ಇದೆ. ಆಮೇಲೆ ರಿಫ್ಲೆಕ್ಟ್ ಮಾಡ್ತಾರೆ ಅಂದರೆ ಸೋಷಿಯಲ್ ಹೆಂಗಾಗುತ್ತೆ ಅಂದರೆ ಆ ಪಾತ್ರಗಳಿಗೊಂದು ಅರಿವಿದೆ. ಅಷ್ಟನ್ಸುತ್ತೆ ಮ್ಯಾಮ್. ಅಲ್ಲ, ಒಂದು ನಿಮ್ಮ ಕತೆ ಓದಿದಾಗ ದಿಗಿಲು ಅಥವಾ ಅವ್ರು ಎರಡನೇ ಕತೆ ಎರಡನೇ ಬಹುಮಾನ ಬಂದ ಕತೆ ಕಂಪೇರ್ ಮಾಡಿದರೆ ನೀವು ಬಳಸುವ ಭಾಷೆ ಇದೆ ಅಲ್ವಾ, ಬಳಸುವ ಭಾಷೆ ಅದು ತಾಯಿಯ ಒಳಗಿನಿಂದಾಗಲಿ ಅಥವಾ ಮಂಗಳ ಪಾತ್ರದ ಒಳಗಿನಿಂದ ಬಂದ ಭಾಷೆ ಅಂತ ನಮಗನ್ನಿಸಲ್ಲ. ಅದನ್ನು ನೀವು ಏನು ಮಾಡಿದ್ದೀರಿ, ನೀವು ಬರೆದಿದ್ದೀರಿ. ಕತೆ ಎಷ್ಟು ಸೂಕ್ಷ್ಮ ಇರ್ತದೆ ಅಂತ ಕೇಳಿದ್ರೆ, ಈ ಪರಕಾಯ ಪ್ರವೇಶ ಅಂತ ಒಂದು ಮಾತು ಬರುತ್ತಲ್ವ, ನಿಜವಾಗಿ ಮಂಗಳ ಆಕೆಯ ಸುತ್ತಮುತ್ತ ಆಲೋಚನೆ ಮಾಡುವುದನ್ನು ನೀವು ಬರೆದಿದ್ದೀರಲ್ವ, ಅದು ಹೆಣ್ಣಿನ ಭಾಷೆಯ ಹೆಣ್ಣಿನ ಭಾಷೆಯಾಗಿ ಅದು ಅಲ್ಲಿ ಹೊಂದಿದೆಯಾ ಅಂತ ಅನ್ನೋದು ನನ್ನ ಪ್ರಶ್ನೆ. ಅದಕ್ಕೆ ಅಂದರೆ ಕರೆಕ್ಟ್ ಸರ್ ನೀವು ಹೇಳಿದ್ದು. ಅಂದರೆ ನಾನು ಇಲ್ಲಿವರೆಗೂ ಅಂದರೆ ಹಿಂದೆ ಬರೆದ ಕಥೆಗಳಲ್ಲಿ ಯಾವಾಗಲೂ ನಾನು ಅಂದರೆ ಫಸ್ಟ್ ಪರ್ಸನ್ ಬರೀ ನಂಗೆ ತುಂಬ ಕಂಫರ್ಟ್ ಝೋನ್ ಆಗಿತ್ತು. ಅಂದರೆ ಥರ್ಡ್ ಪರ್ಸನ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಎಕ್ಸ್ಪ್ಲೋಷನ್ ಅಂತ ಹೇಳಿದ್ನಲ್ಲ, ಓಕೆ ಇದು ಒಂದು ಟ್ರೈ ಮಾಡೋಣ ಅಂದರೆ ಒಬ್ಬ ವ್ಯಕ್ತಿ ಒಬ್ಬ ಕಥೆಗಾರ ಹೊರಗಡೆ ನಿಂತು ಹೇಳಿದವಾಗ ಹೆಂಗೆ ಕಾಣಿಸುತ್ತೆ ಮಂಗಳ, ಹೆಂಗೆ ಕಾಣಿಸುತ್ತೆ ಅದು ಕತೆ ಸೋಲ್ ಕೂಡ ಇರ್ಬೋದು ಅಂತ ನಂಗೆ ಅಂದರೆ ಗೊತ್ತಿಲ್ಲ. ಅಂದರೆ ಹೆಂಗೆ ಕಾಣಿಸುತ್ತೆ ಅಂತ ಟ್ರೈ ಮಾಡಿದ್ದು. ಕಥೆ ಐತಲ್ರಿ, ಕಥೆಯಲ್ಲಿ ಭಾಳ ಮುಖ್ಯವಾದದ್ದು ಭಾಷಾ ರಚನೆ. ಅಂದರೆ ಕತೆಗೆ ಹೊಸತನ ಬರೋದೇ ಭಾಷೆಯಿಂದ. ಅದನ್ನು ನಾವು ಎಲ್ಲ ಕತೆಗಾರರು ರೂಢಿಸ್ಕೊಳ್ಬೇಕು ಆಗಿದೆ. ಅವರು ಹೇಗೆ ಒಂದು ಎಕ್ಸ್ಟ್ರಾ ಪಾತ್ರನ ತಂದು ಇದಕ್ಕೆ ಜಸ್ಟ್ ಅಪೋಸ್ ಮಾಡಿದರು, ನೀವು ಅವ್ರನ್ನ ತಾಯಿನ ತರ್ತೀರಿ ಅಲ್ವಾ. ತಾಯಿ ಮಗಳಂತೆ ತಾಯಿ ಕೂಡ ಇಲ್ಲಿ ಆಕೆನೂ ಫೇಲ್ ಆಗಿದ್ದಾಳೆ, ಈಕೆನೂ ಫೇಲ್ ಆಗಿ. ಬಟ್ ಇವತ್ತಿನ ವೃತ್ತಿಯ ಬಿಕ್ಕಟ್ಟನ್ನು ನಿಮ್ಮ ಮಂಗಳ ಪಾತ್ರದ ಮೂಲಕ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಿದ್ದೀರಿ, ಅದಕ್ಕಾಗಿ ಕಂಗ್ರ್ಯಾಚುಲೇಷನ್ ಸರ್. ಮತ್ತು ನಾನು ನೀವು ಕೊನೆಗೆ ಆಲ್ರೆಡಿ ಅವರು ಬೆಲ್ ಹಾಕೋದು ಆಯ್ತಾ? ಬೆಲ್ ಆಯ್ತಾ? ಆಯಿತು. ಎಲ್ಲ ಹೇಳಿ. ಕೊನೆಯದಾಗಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬರೀ ಕೇವಲ ನಿಮಗಷ್ಟೇ ಅಲ್ಲ, ನನಗೆ ಮತ್ತು ನುಗುಡೋಣಿಯವರಿಗೆ ಕೂಡ ಅನ್ವಯ ಆಗುತ್ತೆ. ಯಾಕಂದರೆ ನಾವಿನ್ನೂ ಮಾಜಿಗಳಾಗದೆ ಸ್ವಲ್ಪ ಹಾಜಿಗಳು ಅಂತ ತಿಳ್ಕೊಂಡು ಬರಿತಾ ಇರೋರು. ಕಥೆಯನ್ನು ಚೆನ್ನಾಗಿ ಬರೆಯೋದು ಕಥೆಗಾರನ ಕರ್ತವ್ಯ. ಕತೆ ಚೆನ್ನಾಗಿ ಬರಲೆಂದು ಲೇಖಕ ತನ್ನ ಎಲ್ಲ ಶಕ್ತಿಯನ್ನೂ ಬಳಸಬೇಕು. ಸರಿಯಾಗಿ ಬರುವುದು ಎಂದರೆ ರಚನೆ ಸರಿಯಾಗಿರಬೇಕು, ವರ್ಣನೆ ಸರಿಯಾಗಿರಬೇಕು,
ಆಕಾರ ಮತ್ತು ತಿರುಳು ಸಮತೋಲನದಲ್ಲಿರಬೇಕು ಇತ್ಯಾದಿ. ಇದನ್ನು ಹೇಳಿರೋದು ಇಸಾಕ್ ಬಾಷೆವಿಶ್ ಸಿಂಗರ್ ಮತ್ತು ಇದನ್ನು ಅನುವಾದ ಮಾಡಿರೋದು ನಾಗಭೂಷಣ ಸ್ವಾಮಿ ಅವರು. ಈ ಚೆನ್ನಾಗಿ ಬರೆಯೋದು ಅಂದರೆ ಏನು ಅಂತ ನಾವೆಲ್ಲರೂ ಯೋಚನೆ ಮಾಡ್ತಾನೆ ಇರ್ತೀವಿ. ಇದನ್ನು ಚೆನ್ನಾಗಿ ಬರೆಯೋದು ಅಂದರೆ ಏನು ಅನ್ನೋದನ್ನು ಕೇವಲ ಮಾತುಗಳ ಮೂಲಕ ಮಾತ್ರ ಅಲ್ಲದೆ ತಮ್ಮ ಕತೆಗಳ ಮೂಲಕನೂ ಎಷ್ಟೋ ದೊಡ್ಡ ದೊಡ್ಡ ಕತೆಗಾರರು ಹೊಳೆಯಿಸಿದ್ದ, ಅಂದರೆ ತಮ್ಮ ಕತೆಗಳ ಮೂಲಕನೇ ನಮಗದನ್ನು ಹೊಳೆಯಿಸಿ ತೋರಿಸಿದ್ದಾರೆ. ನಮ್ಮ ಕನ್ನಡದಲ್ಲಿಯೂ ಕೂಡ ಎಷ್ಟೋ ತುಂಬ ಅತ್ಯುತ್ತಮ ಕತೆಗಾರರು, ತುಂಬ ಹಿರಿಯ ಕತೆಗಾರರು ಅದನ್ನು ನಮಗೆ ಅವ್ರ ಕತೆಗಳ ಮೂಲಕನೇ, ಹೀಗೆ ಅಂತ ಏನು ಹೇಳ್ದೇ ಕತೆಗಳ ಮೂಲಕನೇ ತೋರಿಸಿದ್ದಾರೆ. ಅದು ನಿಮಗೆ ಕೂಡ ಹಾಗೂ ನಮಗೆ ಕೂಡ ಕೈದೀಪ ಆಗಲಿ ಅಂತ ಕೊನೆಯದಾಗಿ ನಾನು ಹಾರೈಸ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು. ಕೊನೆಯ ಮಾತು ನಂದು, ಈ ಎಲ್ಲ ಕತೆಗಾರರು ಇದ್ದಾರಲ್ವ ನೋಡಿ, ಒಂದು ಕಥಾ ಸ್ಪರ್ಧೆ ಕರ್ನಾಟಕದಲ್ಲಿ ಏಕಕಾಲಕ್ಕೆ 50 ಮಂದಿ ಕತೆಗಾರರನ್ನು ಕ್ರಿಯಾಶೀಲರನ್ನಾಗಿ ಮಾಡುತ್ತೆ. ಇಂಥವು ಕರ್ನಾಟಕದಲ್ಲಿ ಕನಿಷ್ಠ ಒಂದು 10 ಕಥಾ ಸ್ಪರ್ಧೆಗಳಿವೆ. ಒಂದು 100, 200, 300ಕ್ಕಿಂತಲೂ ಜಾಸ್ತಿ ಕತೆಗಾರರು ಸ್ಪರ್ಧೆಗಾಗಿಯೇ ಬರೆಯುವ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ. ಇರಲಿ, ಅದೇನು ನಾನು ಅದನ್ನು ಕೆಟ್ಟದ್ದು ಅಂತ ಹೇಳಕ್ಕೆ ಬರಲ್ಲ. ಆದರೆ 10 ಕತೆ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಬೇಕು ಅಂತ ಒಂದು ದಾಹ ಇರುತ್ತಲ್ವ, ಆ ದಾಹ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಒಂದು ವರ್ಷಕ್ಕೆ ಒಬ್ಬ ಕತೆಗಾರ ಭಾಳ ಅಂದ್ರೆ 1, 3, 2 ಅತ್ಯುತ್ತಮ ಕತೆಗಳನ್ನು ಬರಿಬೋದು. ಅಲ್ಲಿ ಇಲ್ಲಾಂದ್ರೆ ಅಲ್ಲಿಗೆ ಏನಾಗುತ್ತೆ, ಅದರೊಳಗೆ ಇದು ಇದರೊಳಗೆ ಅದು ಸೇರ್ಕೋತದೆ. ಯಾವಾಗಲೂ ಯುವ ಕತೆಗಾರರಿಗೆ, ಯುವ ಕತೆಗಾರ್ತಿಯರಿಗೆ ಹೇಳೋದು ಒಂದೇ, ನಾವು ಬರೆಯುವ ಕತೆ ಎಂದೂ ಪರಿಪೂರ್ಣ ಆಗಿರಲ್ಲ. ಪರಿಪೂರ್ಣ ಆದರೆ ಕತೆಗಾರ ಸತ್ತ. ಆದರೆ ಕೊರತೆಗಳು ಉಳ್ಕೊಂಡು ಹೋಗ್ತಾವಲ್ವ, ಆ ಕೊರತೆಗಳನ್ನು ತುಂಬುವುದಕ್ಕೆ ಮತ್ತೆ ಮತ್ತೆ ಕತೆ ಬರೀತಿರ್ತೀವಿ, ಮತ್ತೆ ಮತ್ತೆ ಜೀವಿಸ್ತಾ ಇರ್ತೀವಿ. ಇದನ್ನು ಕತೆಗಾರರು, ಕತೆಗಾರ್ತಿಯರು ಈ ಮಾತನ್ನು ಸ್ವಲ್ಪ ನೆನಪಿನಲ್ಲಿ ಇಟ್ಟುಕೊಂಡು ಮಂಥನ ಮಾಡೋದು ಒಳ್ಳೆಯದು ಅಂತ ಹೇಳ್ತಾ, ಈ ಕಥಾ ಸ್ಪರ್ಧೆಯಲ್ಲಿ ನಮ್ಮನ್ನೆಲ್ಲ ಭಾಗಿಗಳನ್ನಾಗಿ ಮಾಡಿದ ಬುಕ್ ಬ್ರಹ್ಮ ಅವರಿಗೆ ಮತ್ತು ಅವರ ಸಿಬ್ಬಂದಿಯವರಿಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Book Brahma Literature Festival 2025, account of which the session happened as award ceremony of the category, that is short story competition, presented by LCA and LCITA, Electronic City Industries Association and Electronic City Industrial Township Authority. ನಮ್ಮ ಜೂರಿ ಮೆಂಬರ್ಸ್ಗೆ ಅಭಿನಂದನೆಯನ್ನು ಮತ್ತು ಧನ್ಯವಾದವನ್ನು ಹೇಳುವಂಥ ಸಮಯ. ಐ ಆಮ್ ರಿಕ್ವೆಸ್ಟಿಂಗ್ ದೇವ್ ಪತ್ತರ್ ಸರ್ to present a memento as a token of love and respect to Amaresh Nagadoni sir. Please. Amaresh Nagadoni ಅವರಿಗೆ ಬುಕ್ ಬ್ರಹ್ಮ ಲಿಟರೇಚರ್ ಫೆಸ್ಟಿವಲ್ 2025 ಕಡೆಯಿಂದ ಒಂದು ನೆನಪಿನ ಕಾಣಿಕೆಯನ್ನು ನೀಡಲಾಗ್ತಾ ಇದೆ. ಇದನ್ನು ದೇವ್ ಪತ್ತರ್ ಅವರು ನೀಡ್ತಾ ಇದ್ದಾರೆ. ಹಾಗೆಯೇ ಸುಮಂಗಿಳಾ ಮೇಡಮ್ ದಯಮಾಡಿ ತಾವು ಸಹ ಸ್ವೀಕರಿಸಬೇಕು ಈ ಒಂದು ನೆನಪಿನ ಕಾಣಿಕೆಯನ್ನು ಅಂತ ಕೇಳ್ಕೊತಾ ಇದ್ದೀನಿ. ದೇವ್ ಪತ್ತರ್ ಸರ್ ನೀಡ್ತಾ ಇದ್ದಾರೆ. Thank you, sir. Thank you, madam. Once again, big round of applause to both the jury members, please. ಈ ಮೂಲಕ ಮತ್ತೋರ್ವ ಜೂರಿ ಮೆಂಬರ್ ಆಗಿದ್ದಂತಹ ಸುನಂದಾ ಪ್ರಕಾಶ್ ಕಡಮೆ ಅವರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್.